ಹರೀಶ್ ಶ್ರೀನಿವಾಸ್. ಕಳೆದ ಬಾರಿ ದಾನ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದರ ನಂತರ ಕೂಡ ಅನೇಕ ಪ್ರಶ್ನೆಗಳು ಮತ್ತೆ ಬಂದಿದೆ. ಕೆಲವು ಅದರೊಳಗಿರುವಂಥ ಆ ಪ್ರಶ್ನೆಗಳನ್ನು ಸಂಬಂಧಪಟ್ಟ ಅಂತರ್ಭಾಗವಾಗಿರುವಂಥ ಪ್ರಶ್ನೆಗಳೇ ಬಂತು. ಇನ್ನು ಕೆಲವೇನು ಹೊಸ ಪ್ರಶ್ನೆಗಳು ಬಂತು. ಅದನ್ನು ನಾವು ಸಮಯ ಇದ್ದಾಗ ಮತ್ತೊಮ್ಮೆ ನಾವು ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇವತ್ತು ಭಗವದ್ಗೀತೆಯಲ್ಲಿ ಮತ್ತೊಂದು ಅಧ್ಯಾಯಕ್ಕೆ ನಾವು ಮುಂದುವರಿಯೋಣ. ಗುಣತ್ರಯ ವಿಭಾಗ ಯೋಗ. ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ಬರುತ್ತೆ. ಯಾಕೆ ಭಗವಂತ ಹೀಗೆ ಮಾಡ್ತಾನೆ? ಪ್ರಕೃತಿಯಲ್ಲಿ ಯಾಕೆ ಹೀಗೆ? ಜೀವ, ಮನುಷ್ಯ, ಪ್ರಕೃತಿ, ಈ ವೈವಿಧ್ಯ ಇದೆಲ್ಲ ಯಾಕೆ? ಯಾವುದಕ್ಕಾಗಿ? ಇದರ ಬಗ್ಗೆ ಅನೇಕ ವಿಷಯಗಳು ನಮಗಿಲ್ಲಿ ಬರುತ್ತೆ. ನಮ್ಮ ಪ್ರಶ್ನೆಗಳು ಕೂಡ ಒಂದು ರೀತಿಯಾಗಿ ಭಗವಂತ ಉತ್ತರವನ್ನು ಕೊಟ್ಟಂಗಾಗ್ತದೆ. ನಾವು 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಶ್ರೀತತ್ವದ ಉಪಾಸನೆ ತುಂಬ ಕಷ್ಟ. ಇದು ನೇರ ದಾರಿಯನ್ನು ಬಿಟ್ಟು ಬಳಸದೇ ಇರುವಂಥ ದಾರಿಗೆ ಭಗವಂತನ ಕಡೆಗೆ ಪ್ರಯಾಣಿಸಿದಂತೆ. ಸಾಧಕನಾದವನು ಇದನ್ನು ಬಹಳ ಕಷ್ಟದಿಂದ ಸಾಧಿಸಬೇಕು ಅಂತ ಎನ್ನುವ ಎಚ್ಚರವನ್ನು ಕೊಟ್ಟಿದ್ದಾನೆ. ಮತ್ತು 13ನೇ ಅಧ್ಯಾಯದಲ್ಲಿ ಸ್ಥಿರ ಮತ್ತು ಚರಜೀವಿಗಳಲ್ಲಿ ಯಾವುದು ಹುಟ್ಟಿದ್ರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಕ್ಷೇತ್ರ ಅಂದರೆ ಶ್ರೀತತ್ವ, ಕ್ಷೇತ್ರಜ್ಞ ಅಂದರೆ ಭಗವಂತ. ಇವರಿಬ್ಬರ ಸಮಾಗಮನಿಂದಲೇ ಆಗ್ತದೆ ಅಂತ ಹೇಳಿದ. ಸಾಮಾನ್ಯವಾಗಿ ಸೃಷ್ಟಿ ಮಾತು ಬಂದಾಗ ಭಗವಂತ ಸೃಷ್ಟಿ ಮಾಡಿದ ಅಂತ ನಾವು ಅಂತೇವೆ. ಇಲ್ಲಿ ಎಲ್ಲಿಯೂ ಕೂಡ ಲಕ್ಷ್ಮೀ ಮಾತು ಬರೋದೇ ಇಲ್ಲ. ಆದರೆ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಈ ಸೃಷ್ಟಿ ಲಕ್ಷ್ಮೀನಾರಾಯಣರ ದಾಂಪತ್ಯದ ಫಲ ಅಂತ. ಈ ಕಾರಣದಿಂದಲೇ ಸೃಷ್ಟಿ ಮೂಲದ ಚಿಂತನೆ ಲಕ್ಷ್ಮೀನಾರಾಯಣ ಒಟ್ಟಿಗೆ ಸ್ತುತಿಸುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಲಕ್ಷ್ಮಿಯನ್ನು ಸ್ತುತಿಸುವಾಗ ಜೊತೆಗೆ ನಾರಾಯಣನ ಸ್ತುತಿಸಿ ಲಕ್ಷ್ಮೀ ಸ್ತೋತ್ರವನ್ನು ಮಾಡಬೇಕು ಎನ್ನುವುದು ಆಚಾರ್ಯರ ದ್ವಾದಶ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಶ್ರೀಸ್ತುತಿ ಎನ್ನುವಂಥ ಲಕ್ಷ್ಮೀ ದೇವಿಯ ಸ್ತುತಿ ಹೇಳ್ತದೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾಮೃತಿ ಬಂಧಮೋಕ್ಷಾ ಯಸ್ಯಾ ಅಪಾಂಗಲವ ಮಾತ್ರದ ಊರ್ಜಿತಾ ಸಾ ಶ್ರಿಯ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಹೇಳ್ತಾರೆ. ಅಂದರೆ ಯಾರ ಕಟಾಕ್ಷದ ಬಲದಿಂದ ಇಡೀ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಲಕ್ಷ್ಮಿ ಮಾಡುತ್ತಾಳೋ ಅಂತಹ ಲಕ್ಷ್ಮಿಯ ಪತಿಯಾದಂಥ ನಾರಾಯಣನಿಗೆ ನಮಸ್ಕಾರ ಅಂತ ಈ ಶ್ಲೋಕದ ಅರ್ಥ. ಇಲ್ಲಿ ಲಕ್ಷ್ಮಿಯನ್ನು ಒಂದು ಸ್ತೋತ್ರದಲ್ಲಿ ಪೂರ್ಣ ವರ್ಣನೆ ಮಾಡಿ ಅಂತಹ ಲಕ್ಷ್ಮೀಪತಿಯಾದಂಥ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಅದರಿಂದ ಲಕ್ಷ್ಮೀನಾರಾಯಣ ಸ್ತುತಿಯೇ ಲಕ್ಷ್ಮೀ ಸ್ತುತಿ ಹೊರತು ಕೇವಲ ಲಕ್ಷ್ಮೀ ಸ್ತುತಿ ಅಲ್ಲ ಅಂತ ಅಂಬುದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಇದಕ್ಕೆ ಮೂಲ ಏನಂತಂದರೆ ಗೀತೆಯ 12ನೇ ಅಧ್ಯಾಯ 13ನೇ ಅಧ್ಯಾಯ. ಸೊ ಈ 12, 13 ಮತ್ತು 14ನೇ ಅಧ್ಯಾಯ ಇದನ್ನೇ ಹೇಳ್ತದೆ. 12ನೇ ಅಧ್ಯಾಯದಲ್ಲಿ ಕೇವಲ ಲಕ್ಷ್ಮೀ ಉಪಾಸನೆ ಮಾಡಿದರೆ ಖಂಡಿತವಾಗಿ ಆಕೆ ಒಲಿಯೋದಿಲ್ಲ ಎನ್ನುವಂಥ ಎಚ್ಚರ ಇದೆ. 13ನೇ ಅಧ್ಯಾಯದಲ್ಲಿ ಈ ಜಗತ್ತು ಲಕ್ಷ್ಮೀನಾರಾಯಣನ ಸಮಾಗಮದಿಂದ ರಚನೆ ಆಯಿತು, ಆದ್ದರಿಂದ ನಾವೆಲ್ಲರೂ ಅವರ ಮಕ್ಕಳು ಎನ್ನುವಂಥ ಸಂದೇಶ ಇದೆ. ಭಗವಂತನ ಜೊತೆಗೆ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಲಕ್ಷ್ಮಿಯ ಅನುಸಂಧಾನ ಹೇಗೆ ಅನ್ನೋದನ್ನು 14ನೇ ಅಧ್ಯಾಯದಲ್ಲಿ ವಿವರಿಸ್ತದೆ. ಲಕ್ಷ್ಮಿ, ಶ್ರೀ, ಭೂ, ದುರ್ಗಾ ಈ 3 ರೂಪದಲ್ಲಿ ಸಾತ್ವಿಕ, ರಾಜಸ, ತಾಮಸ ಗುಣಗಳು ಈ ನಿಯಾಮಕ ಶಕ್ತಿಯಾದ್ದರಿಂದ ಅವಳ ಮಕ್ಕಳು ಸಾತ್ವಿಕರು, ರಾಜಸರು, ತಾಮಸರು ಎನ್ನುವಂಥ 3 ಬಗೆಯಾಗಿರ್ತದೆ. ಈ ವಿಚಾರವನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ಬರುತ್ತದೆ, ಅದನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಸ್ಸರ್ವೇ ಪರಾಂ ಸಿದ್ಧಿ ಬಿತೋಗತಾಹ ಅಂತ ಹೇಳ್ತಾರೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಇನ್ನೂ ಹೇಳ್ತೇನೆ. ಇದು ಬಹಳ ಮುಖ್ಯವಾದಂಥ ಮಾತು. ಸಾಮಾನ್ಯವಾಗಿ ಶಿಷ್ಯನಾದಂಥವರು ಒತ್ತಾಯ ಮಾಡಿದ್ರೇ ಗುರುಗಳು ಹೇಳುವುದಿಲ್ಲ. ಒಂದೊಂದ್ಸರಿ ಗುರುಗಳಿಗೆ ಶಿಷ್ಯನ ಜ್ಞಾನ ತೃಷೆಯನ್ನು ಕಂಡು
ಹೇಳಬೇಕು ಅಂತ ಅನ್ನಿಸಬೇಕು, ಮತ್ತು ಅವರ ಖುಷಿಯಿಂದ ಹೇಳಬೇಕು. ಆಗ ಶಿಷ್ಯನಿಗೆ ಆ ವಿದ್ಯೆ ಫಲಿಸುತ್ತೆ. ಹೀಗೆ ಜ್ಞಾನ ತೃಷಿಯನ್ನು ಕಂಡು ಖುಷಿಯಿಂದ ಗುರು ಹೇಳುವಂಥ ಜ್ಞಾನ ನಿಜವಾದ ಜ್ಞಾನ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ತಾನಾಗಿಯೇ ಅರ್ಜುನನಿಗೆ ಅಪೂರ್ವವಾದಂಥ ಜ್ಞಾನವನ್ನು ಹೇಳ್ತಿದ್ದಾನೆ. ಕೃಷ್ಣ ಹೇಳ್ತಾನೆ, ಹಿಂದೆ ಹೇಳಿದಂಥ ಕ್ಷೇತ್ರ ಪ್ರಕೃತಿ ಲಕ್ಷ್ಮಿ ಮತ್ತು ಕ್ಷೇತ್ರಜ್ಞ ನಾರಾಯಣ, ಈ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ ನನಗೆ ಹೇಳ್ತೇನೆ. ಯಾಕೆಂತಂದರೆ ಅದು ತಿಳಿದುಕೊಳ್ಳಬೇಕಾದಂಥ ವಿಚಾರಗಳಲ್ಲಿ ಅತ್ಯಂತ ಮುಖ್ಯವಾದಂಥ ವಿಚಾರ ಅಂತ ಹೇಳ್ತಾರೆ. ಈ ಜಗತ್ತಿನ ಸೃಷ್ಟಿ ಹಿಂದೆ ತಂದೆ ತಾಯಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ಆದ್ದರಿಂದ ಕೇವಲ ತಂದೆಯ ಸ್ಮರಣೆ ಅಥವಾ ಕೇವಲ ತಾಯಿ ಸ್ಮರಣೆ ಮಾಡುವುದಕ್ಕಿಂತ ತಂದೆ ತಾಯಿಯರ ಸ್ಮರಣ ತಿಳಿದು ಮಾಡುವುದು ಒಳ್ಳೆಯದು. ಕೃಷ್ಣ ಹೇಳ್ತಾನೆ. ಈ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ ನಾನು ಹೇಳ್ತೇನೆ. ಯಾಕೆಂತಂದರೆ ಇದು ಒಬ್ಬ ಮೋಕ್ಷ ಸಾಧನೆ ಮಾಡುವಂಥ ವ್ಯಕ್ತಿ ತಿಳಿದುಕೊಳ್ಳಬೇಕಾದಂಥ ವಿಷಯ. ಮೋಕ್ಷ ಅಂತಂದರೆ ನಾವು ಹಿಂದೆ ನೋಡಿದ್ವಿ, ಅನೇಕ ಆಯಾಮಗಳಲ್ಲಿ ತೆಗೆದುಕೊಳ್ಳುತ್ತೆ. ಮೋಕ್ಷ ಅಂತಂದರೆ ಸುಖವನ್ನು ಕೂಡ ನಾವು ಮೋಕ್ಷ ಅಂತಲೇ ಕರಿತೇವೆ. ನಿಜವಾದಂಥ ಸುಖ ಏನಿದೆ ಅದನ್ನು ಮೋಕ್ಷ ಸ್ಥಿತಿ ಅಂತಲೇ ಕರಿತೇವೆ. ಹಾಗಾಗಿ ಎಲ್ಲರಿಗೂ ಅನ್ವಯವಾಗುವಂಥ ವಿಚಾರ. ಲಕ್ಷ್ಮೀನಾರಾಯಣನ ಸೃಷ್ಟಿ ಮೂಲದಲ್ಲಿ ಚಿಂತನೆ ಮಾಡಿದೆ ಮೋಕ್ಷ ಸಾಧನೆ ಮಾಡೋದು ಅಸಾಧ್ಯ. ಈ ಸಾಧನಾ ಭೂಮಿಯಲ್ಲಿ ಹುಟ್ಟಿ ಬಂದು ಬ್ರಹ್ಮ ಸಾಕ್ಷಾತ್ಕಾರ ಪಡೆದಂಥ ಮುನಿಗಳೂ ಕೂಡ ಇದನ್ನು ತಿಳಿದೇ ಜೀವನದ ಪರಮಸಿದ್ಧಿಯಾದಂಥ ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ. ಇದನ್ನೇ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧಮ್ಯ ಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯತಂತಿ ಚ ಅಂತ ಹೇಳ್ತಾನೆ. ಈ ಶ್ಲೋಕದಲ್ಲಿ ಬಂದಿರುವಂಥ ಅಪಾಶ್ರಿತ್ಯ ಎನ್ನುವಂಥ ಪದ ಒಂದು ವಿಶೇಷವಾದಂಥ ಅರ್ಥವನ್ನು ಕೊಡುತ್ತೆ. ಅನ್ಯತ್ ಸರ್ವಂ ಅಪಾಹಾಯಾಶ್ರಯಣಂ ಅಪಾಶ್ರಯಣ ಅಂತ ಹೇಳ್ತಾರೆ. ಇನ್ಯಾರೂ ಇಲ್ಲ, ನೀನೇ ನನಗೆ ಆಶ್ರಯ ಅಂತ ಭಗವಂತನಲ್ಲಿ ಶರಣು ಆಶ್ರಯ ಮಾಡುವುದನ್ನು ಇಲ್ಲಿ ಅಪಾಶ್ರಿತ್ಯ ಅಂತ ಕರೀತಾರೆ. ಇದೇ ವಿಚಾರ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯ ಇದನ್ನು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕುರುಪುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ ಹೇಳ್ತಾರೆ. ಇಲ್ಲಿ ಅಪಾಶ್ರಿತ್ಯ ಪದದ ಮೂಲ ಅರ್ಥವನ್ನು ಹೇಳ್ತದೆ ಇದು. ಇಲ್ಲಿ ಕೃಷ್ಣ ಹೇಳ್ತಾನೆ, ಲಕ್ಷ್ಮೀನಾರಾಯಣರು ಜಗತ್ತಿನ ತಂದೆ ತಾಯಿ ಅನ್ನುವಂಥ ಜ್ಞಾನದಿಂದ ನನ್ನನ್ನು ಉಪಾಸನೆ ಮಾಡುವವರು ನನ್ನಂತೆಯೇ ದಿವ್ಯ ಸ್ವಭಾವವನ್ನು ಪಡೀತಾರೆ ಅಂತ ಹೇಳ್ತಾರೆ. ಇಂಥವರು ಸರ್ವದೋಷವನ್ನು ಕಳೆದುಕೊಂಡು ತ್ರಿಗುಣಾತೀತ ಸ್ಥಿತಿಯಲ್ಲಿ ಭಗವಂತನನ್ನು ಸೇರಿ ಭಗವಂತನಲ್ಲಿ ನೆಲೆಸುತ್ತಾರೆ. ಈ ಜಗತ್ತು ಸೃಷ್ಟಿಯಾಗುವುದು ಕೂಡ ಲಕ್ಷ್ಮೀನಾರಾಯಣನಿಂದ ಮತ್ತು ಹೋಗಿ ಸೇರೋದು ಅವರನ್ನೇ. ಇದನ್ನು ತಿಳಿದವನು ಹುಟ್ಟು ಸಾವನ್ನು ದಾಟಬಲ್ಲ, ಆತ ಮರಳಿ ಎಂದೂ ಈ ಸಂಸಾರ ಬಂಧನಕ್ಕೆ ಸಿಲುಕುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಉಪಜಾಯತೆ ಅಂತಂದರೆ ಉತ್ಕೃಷ್ಟವಾದ ಜನನ. ಭಗವಂತನ ಅರಿವಿಗೋಸ್ಕರ ಈ ದೇಹಧಾರಣೆ ಮಾಡಿ ಹುಟ್ಟುವುದು ಎತ್ತರದ ಹುಟ್ಟು. ಅಧ್ಯಾತ್ಮದ ಸಾಧನೆಯಿಂದ ಎತ್ತರಕ್ಕೇರುವಂಥ ಜನನ ಉಪಜನನ ಉತ್ಕೃಷ್ಟವಾದದ್ದು ಅಂತ ಅರ್ಥ. ತನ್ನ ಜೀವಮಾನದಲ್ಲಿ ಈ ಸೃಷ್ಟಿಯ ಮೂಲದ ಜ್ಞಾನವನ್ನು ಗಳಿಸಿದಂಥವನು ಮತ್ತೆ ಮರಳಿ ಈ ಭೂಮಿ ಮೇಲೆ ಹುಟ್ಟೋ ಅವಶ್ಯಕತೆ ಇಲ್ಲ. ಆತ ಭಗವಂತನಲ್ಲಿ ನಿರಂತರವಾಗಿ ವಾಸ ಮಾಡುವಂಥ ಪರಮಪದವನ್ನು ಪಡಿತಾನೆ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಮಮ ಯೋನೀರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಇಲ್ಲಿ ಕೃಷ್ಣ ಬಹಳ ವಿಚಿತ್ರವಾದಂಥ ಒಂದು ಸಂಗತಿಯನ್ನು ಹೇಳ್ತಾನೆ. ಈ ಶ್ಲೋಕ ನಮಗೆ ಅರ್ಥವಾಗಬೇಕಾಗಿದ್ದರೆ ನಾವು ಮೊದಲು ಭಾರಥರಾಗಬೇಕು. ರಥ ಅಂತಂದರೆ ತತ್ಪರತೆ. ನಾವು ಭಗವಂತನಲ್ಲಿ ರಥರಾಗಬೇಕು, ಜ್ಞಾನದ ಮಾರ್ಗದಲ್ಲಿ ರಥರಾಗಬೇಕು, ಭಕ್ತಿಯಿಂದ ಭರಿತರಾಗಿ ತುಂಬಿದ ಕೊಡವಾಗಬೇಕು, ವಿನೀತರಾಗಬೇಕು. ವಿನೀತರು ಅಂತಂದರೆ ವಿದ್ಯಾರ್ಥಿಗಳು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗೆ ಮತ್ತೊಂದು ಹೆಸರು ಇತ್ತು, ವಿದ್ಯಾರ್ಥಿ ಅಂತ ಈಗ ಬಂತು.
ಹಿಂದಿನ ಕಾಲ ವಿನೇತಃ ಅಂತಿದ್ರು. ಸೊ ವಿನಯದಿಂದ ಅರ್ಥಿಸುವನು ಜ್ಞಾನವನ್ನು. ವಿದ್ಯಾದದಾತಿ ವಿನಯಂ ವಿನಯತ್ವ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮ ತತ್ ಸುಖಂ. ಇದು ನೀತಿ ಶತಕದಲ್ಲಿ ಬರ್ತದೆ. ಇಲ್ಲಿ ವಿನೇತರಾಗಬೇಕು, ಆಗ ಸೃಷ್ಟಿ ಈ ಗುಟ್ಟು ಅರ್ಥವಾಗ್ತದೆ. ಯಾವುದೇ ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಕಾರಣ ಬೇಕು. ಜಡ ಆದರೆ 2 ಕಾರಣ ಆಗತ್ತೆ. ಉದಾಹರಣೆಗೆ ಒಂದು ಮಡಕೆ ಸೃಷ್ಟಿ ಆಗಬೇಕಾಗಿ ಅಂದ್ಕೊಳ್ಳಿ, ಅಲ್ಲಿ ಒಂದು ರಾ ಮೆಟೀರಿಯಲ್ ಬೇಕು. ಆ ರಾ ಮೆಟೀರಿಯಲ್ ಜೊತೆಗೆ ಅದಕ್ಕೆ ರೂಪ ಕೊಡುವಂಥ ಒಬ್ಬ ಕುಂಬಾರ ಬೇಕು. ಅದೇ ರೀತಿ ವನಸ್ಪತಿಗಳ ಸೃಷ್ಟಿ, ಜಡದೊಳಗೆ ಭಗವಂತ ಜೀವನನ್ನು ಸೇರಿಸುವುದರ ಮೂಲಕ ಆಗ್ತದೆ. ಆದರೆ ಗರ್ಭದ ಮೂಲಕ ಹುಟ್ಟುವಂಥ ಚೇತನ ಸೃಷ್ಟಿಗೆ ಜಡದ್ರವ್ಯದೊಂದಿಗೆ ಸೃಷ್ಟಿ ಮಾಡತಕ್ಕಂಥ ಒಂದು ಗಂಡು ಮತ್ತು ಹೆಣ್ಣು ಬೇಕು. ಇಬ್ಬರ ಸಮಾಗಮದಿಂದಲೇ ಮೂರನೆಯದು ಸೃಷ್ಟಿ ಆಗ್ತದೆ. ಜಡ ಸೃಷ್ಟಿಗೆ ನಿಮಗೆ ಒಬ್ಬ ಜೀವ ಸಾಕು, ಆದರೆ ಒಂದು ಜೀವವನ್ನು ಸೃಷ್ಟಿ ಮಾಡಬೇಕಾದ್ರೆ 2 ಜೀವ ಬೇಕು. ಈ ಶ್ಲೋಕದಲ್ಲಿ ಮಮಯೋನಿ ಮಹತ್ ಬ್ರಹ್ಮ ಎನ್ನುವಂಥ ಬಂದಿರುವಂಥ ಪದ ಇದೆ. ಇಲ್ಲಿ ಬಂದಿರುವಂಥ ಯೋನಿ ಮತ್ತು ಬ್ರಹ್ಮ ಎನ್ನುವಂಥ ಪದಗಳು ಅನೇಕ ಅರ್ಥಗಳನ್ನು ಕೊಡ್ತದೆ. ಸೊ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ಹೊಂದಿಕೆ ಆಗುತ್ತೆ ಅಂತಂಬುದು ತಿಳಿದು ನಾವು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸೊ ಯೋನಿ ಎನ್ನುವಂಥ ಶಬ್ದಕ್ಕೆ ಕಾರಣ ಉತ್ಪತ್ತಿ ಸ್ಥಾನ, ಹೆಂಡತಿ ಇತ್ಯಾದಿ ಅರ್ಥಗಳನ್ನು ಕೊಡ್ತದೆ. ಅದೇ ರೀತಿ ಬ್ರಹ್ಮ ಎನ್ನುವ ಪದಕ್ಕೆ ಜೀವ, ಚತುರ್ಮುಖ, ಲಕ್ಷ್ಮಿ, ಭಗವಂತ ಇತ್ಯಾದಿ ಅನೇಕ ಅರ್ಥವನ್ನು ಕೊಡ್ತದೆ. ಈ ಶ್ಲೋಕದಲ್ಲಿ ಯೋನಿ ಅಂತಂದರೆ ಹೆಂಡತಿ, ಮಹತ್ ಬ್ರಹ್ಮ ಅಂತಂದರೆ ಚತುರ್ಮುಖನಿಗೂ ತಾಯಿಯಾಗಿರುವಂಥ ಲಕ್ಷ್ಮೀದೇವಿ. ಕೃಷ್ಣ ಹೇಳ್ತಾನೆ, ನಾನು ನನ್ನ ಪತ್ನಿಯಾದಂಥ ಚಿತ್ ಪ್ರಕೃತಿ ಅಂದರೆ ಲಕ್ಷ್ಮಿಯಲ್ಲಿ ಗರ್ಭದಾನ ಮಾಡ್ತೇನೆ, ಆ ಗರ್ಭ ಬೆಳೆದು ಸಮಸ್ತ ಜೀವಜಾತಗಳ ಸೃಷ್ಟಿಯಾಗ್ತವೆ ಅಂತ ಹೇಳ್ತಾನೆ. ಇದು ನಮಗೆ ಹೊಸ ಸಂಗತಿ ಅಂತಂದರೆ ಇದು ಋಗ್ವೇದದಲ್ಲಿ ಕೂಡ ಹೇಳ್ತಾರೆ. ಋಗ್ವೇದದಲ್ಲಿ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯ ಬಗ್ಗೆ ಒಂದು ಕಡೆ ಬರ್ತದೆ, 10ನೇ ಮಂಡಲದಲ್ಲಿ ಅನ್ಸುತ್ತೆ. ತಮಿದ್ಗರ್ಭಂ ಪ್ರಥಮಂ ದದ್ರ ಆಪೋ ಯತ್ರ ದೇವಾ ಸಮಗಚ್ಚಂತ ವಿಶ್ವೇ ಅಜಸ್ಯನ ಭವತ್ಯೇಕಮರ್ಪೇತಂ ಯಸ್ಮಿನ್ ವಿಶ್ವಾ ರಿಪುವಾನಾನಿ ತಸ್ತುಃ. ಇದು 10ನೇ ಮಂಡಲದಲ್ಲಿ ಬರುವಂಥ ಶ್ಲೋಕ. ಇದು 10ನೇ ಮಂಡಲ ಮತ್ತು ಸೂಕ್ತ 82 ಅಂತ ಕೊಡ್ತೀನಿ. ಸೊ ಇಲ್ಲಿ ಭಗವಂತ, ಇದರ ಅರ್ಥ ಏನಂತಂದರೆ ಭಗವಂತನ ನಾಭಿಕಮಲದಿಂದ ಬ್ರಹ್ಮ ಹೊರಗೆ ಬಂದ ಅಂತ ಹೇಳ್ತದೆ. ಸೊ ಚತುರ್ಮುಖನಿಂದ ಜೀವ ಸೃಷ್ಟಿ ನಿರ್ಮಾಣವಾಯಿತು. ಆದ್ದರಿಂದ ಚತುರ್ಮುಖ ಜಗತ್ತಿನ ತಂದೆ ಎನ್ನುವಂಥ ವಿಚಾರ ನಮಗೆ ಗೊತ್ತಿದೆ, ಸೃಷ್ಟಿಕ್ರಿಯೆ ಮಾಡುವನು ಅಂತ. ಸೊ ವೇದದಲ್ಲಿ ಇನ್ನೂ ಒಂದು ಕಡೆ ಒಂದು ಅಂಬರ್ನಿ ಸೂಕ್ತದಲ್ಲಿ ಕೂಡ ಇದೇ ಥರ ಬರುತ್ತೆ. ಅಹಂಸು ವ್ಯಪಿತರಾಮಸ್ಯ ಮೂರ್ತನ್ಮಯೋ ನೀರಪ್ಸ್ವಾ ಅಂತಸ್ಸಾ ಮುದ್ರೇ ತಥೋ ವಿತಿಷ್ಠೆ ಭುವನಾನು ವಿಶ್ವೋತಾಮೂನ್ಯಾಂ ವರ್ಷಣೋಪಸ್ಪೃಶಾಮಿ ಅಂತ ಬರುತ್ತೆ. ಇದು ಲಕ್ಷ್ಮಿ ಹೇಳುವಂಥ ಮಾತು. ನಾನು ಈ ಜಗತ್ತಿನ ತಂದೆಯಾದಂಥ ಚತುರ್ಮುಖನನ್ನು ನನ್ನ ನೆತ್ತಿಯಿಂದ, ಮೂರ್ಧನ್ ಅಂದರೆ ಬೈತಲಿಂದ ಹೆತ್ತೆ. ನನಗೂ ಕಾರಣನಾದಂಥ ಭಗವಂತ ಸಮುದ್ರದಲ್ಲಿದ್ದಾನೆ ಅಂತ ಮೇಲಿನ ಶ್ಲೋಕದ ಅರ್ಥ. ಜೀವ, ಪ್ರಕೃತಿ ಮತ್ತು ಭಗವಂತ ಇದು ಅನಾದಿ ಅನಂತ. ಇದಕ್ಕೆ ಆದಿ ಇಲ್ಲ, ಒಂದು ಎಂಡ್ ಇಲ್ಲ. ಇದು ಯಾವತ್ತಿಗೂ ಇರುವಂಥದ್ದು. ಇದು ನಾಶ ಇಲ್ಲದಂಥ ವಿಚಾರ. ಜೀವ, ಪ್ರಕೃತಿ ಕೂಡ ನಾಶ ಆಗಲ್ಲ. ಫಾರ್ಮ್ ನಾಶ ಆಗಬಹುದು. ಪ್ರಳಯ ಕಾಲ ಬಂದಾಗ ಒಂದು ಫಾರ್ಮ್ ಇರಲ್ಲ. ಈಗ ಒಂದು ಮಡಕೆ ಇತ್ತು ಅಂದ್ಕೊಳ್ಳಿ, ಮಡಕೆಗೆ ಮುಂಚೆ ಫಾರ್ಮ್ ಹೆಂಗಿರುತ್ತೆ? ರಾ ಮೆಟೀರಿಯಲ್ ಒಂದು ಮುದ್ದೆ ಥರ ಇರ್ತದೆ. ಅದು ನೀರು ಸೇರಿಸಿದಾಗ, ನೀರೇ ಇಲ್ಲದಾಗ ಏನಾಗ್ತದೆ? ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಅದು ಇನ್ನು ನೀವು ಮೈಕ್ರೋಸ್ಕೋಪಲ್ಲಿ ನೋಡ್ರೆ ಅಸಲು ಕಣ್ಣಿಗೆ ಕಾಣದಂಥ ಒಂದು ಸ್ಮಾಲ್ ಡಸ್ಟ್ ಪಾರ್ಟಿಕಲ್. ಆ ಡಸ್ಟ್ ಪಾರ್ಟಿಕಲ್ ಎಲ್ಲ ಕಂಬೈನ್ ಆದರೆ ಒಂದು ಸಾಲಿಡ್ ಫಾರ್ಮ್ ಆಗ್ತದೆ. ಆ ಸಾಲಿಡ್ ಫಾರ್ಮಲ್ಲಿ ನೀರು ಹಾಕಿದರೆ ಒಂದು ನಿರ್ದಿಷ್ಟವಾದಂಥ ಒಂದು ಫಾರ್ಮ್ ಬರ್ತದೆ. ಅದರಿಂದ ನಾವು ಮಡಿಕೆ ಮಾಡ್ತೇವೆ. ಸೊ ಪ್ರಳಯ ಕಾಲದಲ್ಲಿ ಜಗತ್ತು ನಮಗೆ ಕಾಣೋದಿಲ್ಲ, ಯಾಕಂದರೆ ಸಣ್ಣದು, ಅಣುವಿಗಿಂತ ಸಣ್ಣ ಚೂರಾಗ್ಬಿಡ್ತದೆ, ಅದು ನಮಗೆ ಕಾಣಲ್ಲ. ಅಂಥದ್ದೆಲ್ಲ ಸೇರಿದ್ರೇ ಒಂದು ಫಿಸಿಕಲ್ ಫಾರ್ಮ್ ಬರ್ತದೆ. ಸೊ ಪ್ರಕೃತಿ ಯಾವತ್ತಿಗೂ ನಾಶ ಆಗಲ್ಲ, ಬಟ್ ಫಾರ್ಮ್ ನಾಶ ಆಗ್ತದೆ. ಸೃಷ್ಟಿಪೂರ್ವದಲ್ಲಿ ಸಮಸ್ತ ಪ್ರಪಂಚ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಉದರದಲ್ಲಿತ್ತು. ಇದನ್ನು ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ಸಮಸ್ತ ವಿಶ್ವ
ಲಕ್ಷ್ಮೀ ದೇವಿಯ ಉದರದಲ್ಲಿತ್ತು ಮತ್ತು ಲಕ್ಷ್ಮಿ ಭಗವಂತನ ಉದರದಲ್ಲಿದ್ದಳು ಅಂತ ಹೇಳ್ತದೆ. ಭಗವಂತ ಲಕ್ಷ್ಮಿಯ ಉದರದಲ್ಲಿ ಸಮಸ್ತ ಜೀವಜಾತಗಳ ಬೀಜಕ್ಷೇಪ ಮಾಡಿದ. ಕಮಲ ರೂಪದ ಇಡೀ ಬ್ರಹ್ಮಾಂಡ ಲಕ್ಷ್ಮಿಯ ನೆತ್ತಿಯ ಮೂಲಕ ಭಗವಂತನ ನಾಭಿಯಿಂದ ಹೊರಹೊಮ್ಮಿತು. ಅದರಲ್ಲಿ ಚತುರ್ಮುಖನಿದ್ದ. ಜೊತೆಗೆ ಅವ್ಯಕ್ತ ರೂಪದಲ್ಲಿ ಸಮಸ್ತ ದೇವತೆಗಳು, ಅವ್ಯಕ್ತ ರೂಪ ಅಂದರೆ ಕಣ್ಣಿಗೆ ಕಾಣದಂಥ ರೂಪದಲ್ಲಿ ಅಂತ, ವ್ಯಕ್ತವಾಗದೇ ಇರುವಂಥ ರೂಪದಲ್ಲಿ ದೇವತೆಗಳು, ಜೀವಜಾತರು ಎಲ್ಲರೂ ಹುಡ್ತಾರೆ. ಈ ಕಾರಣದಿಂದ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಸಮಸ್ತ ಜಗತ್ತಿನ ತಾಯಿ ತಂದೆಯರು. ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಮುಖ್ಯ ವಿಚಾರ ಏನಂತಂದರೆ, ಸೃಷ್ಟಿಕ್ರಿಯೆ ಹಂತ ಹಂತವಾಗಿ ನಡೆದಂಥ ಕ್ರಿಯೆ, ಒಂದೇ ಸಾರಿ ನಿರ್ಮಾಣವಾದದ್ದಂತಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಬರುತ್ತಲ್ವ, 6 ದಿನದಲ್ಲಿ ಸೃಷ್ಟಿಯಾಯಿತು, ಆ ರೀತಿ 6 ದಿನದಲ್ಲಿ ಸೃಷ್ಟಿಯಾದದ್ದಲ್ಲ. ಸೊ ಅವ್ರು ಹಂಗೆ ತಿಳ್ಕೊಂಡದ್ದಷ್ಟೆ. ಸೊ ಇದು ಒಂದೇ ಒಂದು ಕ್ರಿಯೆ ಹಂತ ಹಂತವಾಗಿ ನಡೆದದ್ದಂಥದ್ದು. ಲಕ್ಷ್ಮೀನಾರಾಯಣನ ಸಮಾಗಮದಿಂದ ನಿರ್ಮಾಣವಾದದ್ದು ಕೇವಲ ಅವ್ಯಕ್ತ ಸೃಷ್ಟಿ. ನಂತರ ಚತುರ್ಮುಖ ಬ್ರಹ್ಮ ಈ ಸೃಷ್ಟಿ ರೂಪ ಅವ್ಯಕ್ತ ಪ್ರಪಂಚಕ್ಕೆ ಒಂದು ಮೂಲ ಸ್ಥೂಲ ರೂಪವನ್ನು ಕೊಟ್ಟು ಜಗತ್ತಿನ ಪಿತಾಮಹ ಅಂತ ಅನಿಸಿಕೊಂಡ. ತದನಂತರ ಶಿವನಿಂದ ಈ ಪ್ರಪಂಚ ಪೂರ್ಣ ಸ್ಥೂಲ ರೂಪವನ್ನು ಪಡೆಯಿತು. ಈ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ನಮಗೆ ಗೊಂದಲ ಇರೋದಿಲ್ಲ. ಚತುರ್ಮುಖ ಲಕ್ಷ್ಮಿಯ ನೆತ್ತಿಯಿಂದ ಹುಟ್ಟಿದ್ರು, ಹೌದು. ಆತ ಭಗವಂತನ ನಾಮಿಯಿಂದ ಹುಟ್ಟಿದ್ದೂ ಹೌದು. ಆತ ಜಗತ್ತಿನ ತಂದೆಯೂ ಹೌದು. ಶಿವನಿಂದ ಈ ಸ್ಥೂಲ ಪ್ರಪಂಚ ನಿರ್ಮಾಣವಾದದ್ದು ಹೌದು. ಲಕ್ಷ್ಮೀನಾರಾಯಣನ ಸಮಸ್ತ ಜೀವಜಾತದ ತಾಯಿ ತಂದೆ ಕೂಡ ಹೌದು. ಈ ಕುರಿತು ಇನ್ನೂ ವಿವರವನ್ನು ನಮಗೆ ಮಹಾಭಾರತದಲ್ಲಿ ಕೂಡ ಬಹಳ ಕಡೆ ಬರ್ತದೆ. ಒಂದು ಚೇತನ ಅಂದರೆ ಭೂತಿ, ಉನ್ನತಿ ಉಳ್ಳುವಂಥ ಜೀವ, ಅದರ ಸೃಷ್ಟಿಗೆ ಒಂದು ಗಂಡು ಒಂದು ಹೆಣ್ಣಿನ ಸಮಾಗಮ ಅಗತ್ಯ. ಇದು ಸೃಷ್ಟಿ ಆರಂಭದಿಂದಲೇ ಬೆಳೆದುಕೊಂಡು ಬಂದಂಥ ಸಂಪ್ರದಾಯ. ಜಗತ್ತಿನ ಎಲ್ಲ ಸೃಷ್ಟಿಯ ಹಿಂದೆ ಲಕ್ಷ್ಮೀನಾರಾಯಣರೇ ತಂದೆ ತಾಯಿಯಾಗಿ ನಿಂತಿದ್ದಾರೆ. ಈ ವಿಷಯವನ್ನು ಇನ್ನೂ ಸ್ಪಷ್ಟವಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಸರ್ವಯೋನೀಷು ಕೌಂತೆಯ ಮೂರ್ತಯಃ ಸಂಭವಂತಿ ಮಾಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಂ ಅಹಂ ಬೀಜಪ್ರದಃ ಪಿತಾ ಅಂತ ಹೇಳ್ತಾರೆ. ಸೊ ಕೇವಲ ದೇವತೆಗಳು, ಮನುಷ್ಯರಷ್ಟೇ ಅಲ್ಲ, ಸಮಸ್ತ ಜೀವಜಾತಿದ ಹುಟ್ಟಿನ ಹಿಂದೆ ತಂದೆ ತಾಯಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ಎಲ್ಲದರ ತಾಯಿ ಚೇತನ ಪ್ರಕೃತಿ ಲಕ್ಷ್ಮಿ, ಬೀಜ ಬಿತ್ತುವ ತಂದೆ ನಾರಾಯಣ. ಮಂಡಕೋಪನಿಷತ್ತಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಪುಮಾನ್ ರೇತಃ ಸಿಂಚಂತಿ ಯೋಷಿತಾಯಾಮ್ ಬಹ್ವೀಃ ಪ್ರಜಾ ಪುರುಷಾತ್ ಸಂಪ್ರಸೂತಾಃ ಅಂತ ಬರ್ತದೆ. ಇಲ್ಲಿ ಪುಮಾನ್ ಅಂತಂದರೆ ಗಂಡಿನಲ್ಲಿ ವಿಶೇಷವಾಗಿ ಸನ್ನಿಹಿತವಾಗಿರುವಂಥ ಭಗವಂತ, ಮತ್ತು ಯೋಷಿತ ಅಂತಂದರೆ ಹೆಣ್ಣಿನಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರುವಂಥ ಲಕ್ಷ್ಮೀದೇವಿ. ಹೇಗೆ ಹೊಲದಲ್ಲಿ ಬೀಜ ಬಿತ್ತಿದರೆ ಅದು ಅಲ್ಲಿ ನಿಜವಾದಂಥ ರೂಪವನ್ನು ಕೊಡ್ತದೆಯೋ, ಹಾಗೆ ಭಗವಂತ ಜಡ ಪ್ರಕೃತಿಯ ಅಭಿಮಾನಿಯಾದಂಥ ಶ್ರೀ ಲಕ್ಷ್ಮಿಯಲ್ಲಿ ಬೀಜ ಬಿತ್ತುವಂಥ ಬೀಜಪ್ರದ ಮಾಡ್ತಾನೆ. ತಾಯಿ ಆ ಲಕ್ಷ್ಮಿ ಆ ಬೀಜಕ್ಕೆ ಒಂದು ಆಕಾರವನ್ನು ಕೊಡ್ತಾಳೆ. ಈ ಕಾರಣಕ್ಕಾಗಿ ಹಿಂದಿನ ಕಾಲದಂಥ ಶಾಸ್ತ್ರಕಾರರು ಏನು ಮಾಡ್ತಿದ್ರು, ಗರ್ಭಿಣಿ ಹೆಣ್ಣನ್ನು ದೇಹವನ್ನು ಒಂದು ದೇವಾಲಯ ಅಂತ ಅವ್ರು ಪರಿಗಣಿಸ್ತಿದ್ರು. ಆ ಗರ್ಭಿಣಿಯ ಗರ್ಭವಿರುವಂಥ ಸ್ಥಳ ಗರ್ಭಗುಡಿ. ಆ ಗರ್ಭದ ಒಳಗೆ ಸನ್ನಿಹಿತನಾಗಿ ಜೀವನನ್ನು ಬೆಳೆಸುತ್ತಿರುವಂಥ ಭಗವಂತ ಎಂತೂ ಇದ್ದಾನೆ ಅಂತ ಹೇಳಿ ಗೌರವಿಸ್ತಾ ಇದ್ರು ಅವರನ್ನು. ಇದು ನಮ್ಮ ಪ್ರಾಚೀನರ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಭಗವಂತನನ್ನು ಅನುಸಂಧಾನ ಮಾಡುವಂಥ ಭವ್ಯತೆಯನ್ನು ಹೇಳ್ತಿದ್ರು. ಹೆಣ್ಣು ದೇವಾಲಯವಾಗುವುದು ಆಕೆ ಗರ್ಭಿಣಿಯಾದಾಗ. ಹಾಗಾಗಿ ಹೆಣ್ಣಿನ ಸರ್ವಶ್ರೇಷ್ಠ ಬಯಕೆ ತಾನು ತಾಯಿಯಾಗಬೇಕು ಎನ್ನುವುದು. ಆಕೆಯ ಬಯಕೆಯ ಕೊನೆಯ ಗುರಿ ಏನು? ಮಾತೃತ್ವ. ಲಕ್ಷ್ಮಿ ಆಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸನ್ನಿಹಿತರಾಗಿರೋದು ಆಕೆ ಗರ್ಭವತಿಯಾದಾಗ. ಆ ಕಾರಣದಿಂದಲೇ ದಾಂಪತ್ಯ ಅನ್ನೋದು ಲಕ್ಷ್ಮೀನಾರಾಯಣರ ಆರಾಧನೆ. ದಾಂಪತ್ಯದಲ್ಲಿ ಗಂಡು ಹೆಣ್ಣಿನ ಸಮಾಗಮ ಎನ್ನುವುದು ಲಕ್ಷ್ಮೀನಾರಾಯಣನ ಸಮಾಗಮ ಅಂತ ಹೇಳ್ತಿದ್ರು ನಮ್ಮ ಪ್ರಾಚೀನರು. ಇಲ್ಲಿ ನಮ್ಮ ಭಾಗ್ಯ ಏನಂತಂದರೆ, ನಮ್ಮನ್ನು ಮಾಧ್ಯಮವಾಗಿ ಬಳಸಿ ಭಗವಂತ ಸೃಷ್ಟಿ ಮಾಡ್ತಾನೆ. ಈ ರೀತಿ ಸೃಷ್ಟಿಯಾಗುವುದು ಇಲ್ಲಿ ಬೇಕಾಗುವಂಥ ಮೂಲದ್ರವ್ಯ ವಿಸ್ತಾರವಾದಂಥ ವಿವರಣೆಯನ್ನು ಕೃಷ್ಣ ಮತ್ತೆ ಮುಂದಿನ ಇದರಲ್ಲಿ ಹೇಳ್ತಾನೆ. ಇದು ತುಂಬ ಮುಖ್ಯವಾದಂಥ ವಿಚಾರ. ಇಲ್ಲಿವರೆಗೂ ಇಂಟ್ರಡಕ್ಷನ್ ಕೊಡ್ತಾ ಬಂದ. ಮುಂದೆ ಹೇಳ್ತಾನೆ ಕೃಷ್ಣ, ಸತ್ವಂ
ರಜಃ ತಮಃ ಇತಿ ಗುಣಾಃ ಪ್ರಕೃತಿಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ ಅಂತ ಹೇಳ್ತಾರೆ. ಇಲ್ಲಿ ಮೇನ್ ಪಾಠಕ್ಕೆ ಬರೋಣ. ಈ ಪ್ರಪಂಚದ ಸರ್ವ ಜೀವಜಾತದ ತಾಯಿಯಾದಂಥ ಪ್ರಕೃತಿ ಗುಣತ್ರಯಮಾನಿನಿ. ಆದ್ದರಿಂದ ಪ್ರತಿಯೊಂದು ಜೀವ ಹುಟ್ಟುವಾಗಲೂ ಕೂಡ ಸತ್ವ, ರಜಸ್ಸು ಮತ್ತು ತಮಸ್ಸೆಂಬ 3 ಗುಣಗಳೊಂದಿಗೆ ಹುಟ್ಟುತ್ತವೆ ಮತ್ತು ಈ ಗುಣಗಳ ಪ್ರಭಾವದಲ್ಲಿಯೇ ಬೆಳಿತವೆ. 3 ಗುಣಗಳಿಲ್ಲದೆ ಶುದ್ಧವಾದಂಥ ಏಕಗುಣದಿಂದ ಯಾವ ಜೀವಿಯೂ ಹುಟ್ಟೋದಿಲ್ಲ. ಇವನ ಸಾತ್ವಿಕ, ಇವನ ರಾಜಸ, ಇವನ ತಾಮಸ ಅಂತ ಎಕ್ಸ್ಕ್ಲೂಸಿವ್ ಆಗಿ ಯಾರಿಗೂ ಗುಣ ಇರೋದಿಲ್ಲ. ಎಲ್ಲರಿಗೂ ಎಲ್ಲ ಗುಣಗಳೂ ಇರ್ತದೆ. ಈ 3 ಗುಣಗಳು ಇರ್ತದೆ. ಇದು ತ್ರಿಗುಣಗಳ ಒಡನಾಟದಿಂದಲೇ ಜೀವ ಆಗಿರ್ತದೆ. ಜಡದಲ್ಲಿ ಕೂಡ ಅಷ್ಟೇ ಈ 3 ಗುಣಗಳನ್ನು ನಾವು ಕಾಣ್ತೇವೆ. ಸದಾ ಊರ್ಧ್ವಮುಖ ಬೆಳಕನ್ನು ಕೊಡುವಂಥ ಬೆಂಕಿ ಸತ್ವಗುಣಕ್ಕೆ ಪ್ರತೀಕ. ಅದು ಯಾವಾಗೂ ಎಲಿವೇಟೆಡ್ ಆಗಿರ್ತದೆ, ಮೇಲಕ್ಕೆ ಹೋಗ್ತದೆ. ಅಸ್ಪಷ್ಟಯ ಸ್ಥಾನವಾದಂಥ ನೀರು, ಸ್ಪಷ್ಟವಾಗಿ ನಮಗೆ ನೀರು ಕಾಣಲ್ಲ, ರಜಸ್ಸು. ಮತ್ತು ಕೆಳಮುಖವಾಗಿ ಸೆಳೆಯುವಂಥ ಮಣ್ಣು, ಗ್ರಾವಿಟೇಷನಲ್ ಫೋರ್ಸ್, ಅದು ತಮೋಗುಣಕ್ಕೆ ಪ್ರತೀಕ. ಜಗತ್ತಿನ ಎಲ್ಲ ವಸ್ತುಗಳೂ ಕೂಡ ಈ 3ರ ಸಂಯೋಗವೇ. ಮಣ್ಣು, ನೀರು, ಬೆಂಕಿ. ನಮ್ಮ ಶರೀರ ಆಗೋದು ಕೂಡ ಯಾವುದರಿಂದ? ಮಣ್ಣು, ನೀರು, ಬೆಂಕಿಯಿಂದಲೇ. ಉದಾಹರಣೆಗೆ ಒಂದು ಭತ್ತವನ್ನು ತಗೊಳ್ಳೋಣ. ಅದನ್ನು ಭೂಮಿಯಲ್ಲಿ ಬಿತ್ತೇವೆ ನಾವು. ಭೂಮಿ ಅಂದರೆ ಏನು? ಮಣ್ಣು, ತಮಸ್ಸು. ಅಲ್ಲಿ ಅದಕ್ಕೆ ನಾವು ನೀರು ಹಾಕ್ತೇವೆ. ನೀರು ಎಂಬುದು ರಜಸ್ಸು. ಆವಾಗ ಅದು ಸೂರ್ಯನ ಪ್ರಕಾಶವನ್ನು, ಸೂರ್ಯ ಅಂದರೆ ಸತ್ವ, ಸೂರ್ಯ ಪ್ರಕಾಶವನ್ನು ಹೀರಿ ಚಿಗುರಿಸಿ ಬೆಳೆದು ಫಸಲನ್ನು ಕೊಡುತ್ತೆ. ಈ ಫಸಲನ್ನು ನಾವು ಕೊಯ್ದು ಅಕ್ಕಿಯಾಗಿ ಮಾಡ್ತೇವೆ. ಅಕ್ಕಿಗೆ ತಮಸ್ಸು ಅಂತೇವೆ, ನೀರನ್ನು ರಜಸ್ಸು ಅಂತೇವೆ. ಅದನ್ನು ಸೇರಿಸಿ ನಾವೇನು ಮಾಡ್ತೇವೆ? ಬೆಂಕಿಯಲ್ಲಿಡ್ತೇವೆ, ಗ್ಯಾಸ್ ಸ್ಟವ್ ಮೇಲೆ ಇಡ್ತೇವೆ, ಶಾಖೆಯನ್ನು ಕೊಡ್ತೇವೆ. ಆ ಶಾಖೆ ಅಂತಂಬುದು ಸತ್ವ. ಅದೇನಾಗ್ತದೆ? ಅನ್ನವಾಗಿ ಮಾಡ್ತದೆ. ಅಕ್ಕಿ ಇರಲಿ, ಅನ್ನ ಇರಲಿ, ಎಲ್ಲವೂ ಕೂಡ ಮಣ್ಣು, ನೀರು, ಬೆಂಕಿ, ಈ 3ರ ಸಂಯೋಜನೆಯೇ. ಹೀಗೆ ಸತ್ವ, ರಜಸ್ಸು, ತಮಸ್ಸು, ಈ ಗುಣತ್ರಯಗಳಿಂದ ಈ ಸಮಗ್ರ ಸೃಷ್ಟಿ ನಿರ್ಮಾಣವಾಗಿದೆ. ಹುಟ್ಟುವಂಥ ಪ್ರತಿಯೊಂದು ಜೀವಜಾತವನ್ನು ಈ 3 ಗುಣಗಳನ್ನು ಬಂಧಿಸ್ತವೆ. ಪ್ರತಿಯೊಬ್ಬರಲ್ಲೂ ಈ 3 ಗುಣಗಳ ಪ್ರಮಾಣ ಬೇರೆ ಬೇರೆಯಾಗಿರ್ತದೆ. ಅತ್ಯಂತ ಸಾತ್ವಿಕನಾದಂಥ ಮೋಕ್ಷಯೋಗ್ಯ ಜೀವನಲ್ಲಿ ಕೂಡ ಈ 3 ಗುಣಗಳಿರ್ತವೆ. ಅಪರೋಕ್ಷ ಜ್ಞಾನಗಳಲ್ಲಿ ಕೂಡ 3 ಗುಣಗಳು ಇದ್ದೇ ಇರ್ತವೆ. 100ಕ್ಕೆ 100 ಶುದ್ಧ ಸತ್ವಗುಣ ಅಂತ ಯಾರೂ ಇರಲ್ಲ. ಇನ್ನು ಜಡದಲ್ಲಿ ನೋಡಿದ್ರೆ ಬೆಂಕಿ ಸತ್ವಗುಣ, ಆದರೆ ಅದರೊಂದಿಗೆ ಹೊಗೆ ಸೇರಿದರೆ ಏನಾಗ್ತದೆ? ಹೊಗೆ ಅಂತಂಬುದು ರಜಸ್ಸು. ಅದರೊಳಗೆ ಕಟ್ಟಿಗೆ ಇರ್ತದೆ, ಆ ಕಟ್ಟಿಗೆ ತಮಸ್ಸು. ಸತ್ವಗುಣದ ಸಾಕ್ಷಾತ್ಕಾರವಿರುವುದೇ ರಜಸ್ಸು ಮತ್ತು ತಮಸ್ಸಿನ ಮೂಲಕ. ಕಟ್ಟಿಗೆ ಇಲ್ಲದೆ ಬೆಂಕಿ ಬರಲ್ಲ, ಹೊಗೆ ಬರಲ್ಲ. ಹೀಗೆ ಈ ಗುಣತ್ರಯಗಳ ಬಂಧನದಿಂದಾಗಿ ಸ್ವರೂಪತಃ ಹುಟ್ಟು ಸಾವಿಲ್ಲದಂಥ ಜೀವ ಒಂದು ಸ್ಥೂಲರ ದೇಹವನ್ನು ಪಡೆದು ಹುಡ್ತಾನೆ ಮತ್ತು ಆ ದೇಹವನ್ನು ಕಳೆದುಕೊಂಡು ಸಾಯ್ತಾನೆ. ಹುಟ್ಟು ಸಾವಿಲ್ಲದಂಥ ಮೋಕ್ಷವನ್ನು ಸೇರೋದಕ್ಕೆ ನಾವು ನಮ್ಮೊಂದಿಗಿರುವಂಥ ಈ 3 ಅಂತಃಶತ್ರುಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇಲ್ಲಿ ವ್ಯಾಸರು ಕೂಡ ಮಹಾಬಾಹು ಎನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಸೊ ನಿನ್ನನ್ನು ಬಂಧಿಸಿ ತಮ್ಮ ಇಷ್ಟದಂತೆ ಕುಣಿಸುವಂಥ ಈ 3 ಗುಣಗಳನ್ನು ಗೆಲ್ಲಬೇಕು. ಗೆದ್ದು ಮಹಾಬಾಹುವಾಗು, ಕುತ್ಸಿತವನ್ನು ನಿರಾಕರಣೆ ಮಾಡಿ ಅಧ್ಯಾತ್ಮದ ಶೂರನಾಗು ಎನ್ನುವಂಥ ಧ್ವನಿ ಈ ವಿಶೇಷದಿಂದ ಹಿಂದಿದೆ. ಇಡೀ ವಿಶ್ವ, ಈ ನಮ್ಮ ಬದುಕು ಎಲ್ಲವೂ ಕೂಡ ಗುಣತ್ರಯದ ವಿಕಾರಗಳೇ. ನಮ್ಮ ಮನಸ್ಸು, ನಮ್ಮ ಚಿಂತನೆ, ನಮ್ಮ ನಿರ್ಧಾರ, ನಮ್ಮ ಓದು, ನಮ್ಮ ನಂಬಿಕೆ ಎಲ್ಲವೂ ಕೂಡ ಈ 3 ಗುಣಗಳ ಪ್ರಭಾವದಿಂದಲೇ ಆಗ್ತದೆ. ಸೊ ನಮ್ಮನ್ನು ಸರಿದಾರಿಯಲ್ಲಿ ನಡೆಸೋದು ಕೂಡ ತ್ರಿಗುಣಗಳೇ. ನಮ್ಮನ್ನು ದಾರಿ ತಪ್ಪಿಸೋದು ಕೂಡ ತ್ರಿಗುಣಗಳೇ. ನಾವು ಒಳ್ಳೆ ಹಾದಿ ಹಿಡಬೇಕಾದ್ರೆ ಕೂಡ ತ್ರಿಗುಣಗಳ ಪ್ರಭಾವ ಬೇಕು. ಕೆಟ್ಟ ಹಾದಿ ಹಿಡಬೇಕಾದ್ರೆ ಇದೆ. ಸೊ 3 ದಾರಿಯಲ್ಲಿ ಯಾವ ದಾರಿಯಲ್ಲಿ ಸಾಗಿದರೆ ನಮಗೆ ಒಳ್ಳೆಯದಾಗ್ತದೆ,
ಎನ್ನುವಂಥ ತೀರ್ಮಾನ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು ಮಾಡುವಂಥ ಎಚ್ಚರ ನಮಗೆ ಬರಬೇಕಾಗಿದ್ದರೆ ನಾವು ಯಾವ ದಾರಿಯಲ್ಲಿ ಸಾಗುತ್ತಿದ್ದೇವೆ ಎನ್ನುವಂಥ ಅರಿವು ನಮಗೆ ಮುಖ್ಯ ಬೇಕು. ನಾವು ಯಾವ ಹಾದಿಲಿ ಹೋಗ್ತಾ ಇದ್ದೀವಿ, ಸಾತ್ವಿಕ ದಾರಿಯಲ್ಲೋ, ರಾಜಸ ದಾರಿಯಲ್ಲೋ, ತಾಮಸ ದಾರಿಯಲ್ಲೋ? ಈ ಅರಿವು ನಮಗಿದ್ರೇ ನಾವು ಯಾವುದು ಆಯ್ಕೆ ಮಾಡ್ಕೊಳ್ಳಿಕ್ಕಾಗ್ತದೆ. ಅಸలు ಸಾತ್ವಿಕ, ರಾಜಸ, ತಾಮಸ ಅಂತಂಬ ಗೊತ್ತಿಲ್ಲದೇ ಇದ್ದರೆ ನಾವು ಆಯ್ಕೆ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸೊ ಈ ಕಾರಣಕ್ಕಾಗಿ ತ್ರಿಗುಣಗಳ ಅರಿವು ನಮಗೆ ಬಹಳ ಮುಖ್ಯ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ತಿಳ್ಕೊಂಡ ಮೇಲೆ ಅದರಿಂದ ಮೀರಿ ಬದುಕೋದು ಹೇಗೆ ಅಂತಂಬುದು ಗೊತ್ತಾಗ್ತದೆ. ಸೊ ಒಬ್ಬ ವ್ಯಕ್ತಿಯನ್ನು ನಿಯಂತ್ರಿಸುವಂಥ ವಿಷಯಗಳು ಏನಿರ್ತವೆ ಅಂದರೆ 4 ಇರ್ತವೆ. ಒಬ್ಬ ಮನುಷ್ಯನ ಕಂಟ್ರೋಲ್ ಮಾಡುವಂಥ ವಿಷಯಗಳು. ಒಂದು, ಅನಾದಿ ಕಾಲದಿಂದ ಜೀವದ ಜೊತೆಗೆ ಜೀವ ಸ್ವರೂಪದಲ್ಲಿ ಸೇರಿಕೊಂಡಂಥ ಸ್ವಭಾವ. ಹೇಳಿದ್ನಲ್ಲ, ಸ್ವಭಾವ ಸ್ವಯಮೇವ ಭವತಿ. ಇದು ಎಂದಿಗೂ ಬದಲಾಗೋದಿಲ್ಲ. ಇದು ಅನಾದಿ ಕಾಲದಿಂದ ಜೀವದ ಜೊತೆಗೆ ಬರ್ತದೆ. ಇದರ ಜೊತೆಗೆ ಸತ್ವ 2ನೇದು, ರಜಸ್ಸು 3ನೇದು, ತಮಸ್ಸು 4ನೇದು. ಈ ಸತ್ವ, ರಜಸ್ಸು, ತಮಸ್ಸು ಈ 3ಗಳನ್ನು ನಾವೇನಂತೀವಿ? ಪ್ರಭಾವಗಳು ಅಂತೇವೆ. ಇದು ಸ್ವಭಾವೇನು ಎಂದೂ ಬದಲಾಗೋದಿಲ್ಲ. ನಾವು ನಮ್ಮ ಸ್ವಭಾವವನ್ನು ಗುರ್ತಿಸಿಕೊಳ್ಳಬೇಕು. ಆದರೆ ನಮ್ಮ ಸ್ವಭಾವ ಏನು ಎನ್ನುವುದನ್ನು ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆಂತಂದರೆ ಈ ಸ್ವಭಾವದ ಮೇಲೆ ಮುಚ್ಚಳವಾಗಿ ಪ್ರಭಾವ ಕೂತಿದೆ. ಆ ಪ್ರಭಾವವನ್ನೇ ನಾವು ಸದಾ ಸ್ವಭಾವ ಅಂತಂತ ಭ್ರಮಿಸ್ತಾ ಇರ್ತೇವೆ. ಆದರೆ ಅದು ನಮ್ಮ ನಿಜವಾದಂಥ ಸ್ವರೂಪ ಸ್ವಭಾವವಲ್ಲ. ಅದು ಪ್ರಭಾವ ಅಂತ ಹೇಳ್ತಾರೆ. ಅದೇ ಹಿಂದೆ ನಾವು ಒಂದು ಶ್ಲೋಕವನ್ನು ನೋಡಿದ್ವಲ್ಲ, ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದರು, ಕುರು ಭುಂಕ್ಷ್ವಚ ಕರ್ಮಚ ನಿಜಂ ನಿಯತಂ. ಕುರು ಅಂದರೆ ಮಾಡು ಅಂತ ಅರ್ಥ. ಏನು ಮಾಡಬೇಕು? ಕರ್ಮವನ್ನು ಮಾಡು. ಸೊ ಈ ಕರ್ಮ ಮಾಡ್ಲಂಗೆ ಯಾರಾದರೂ ಇರ್ತಾರ ಸೈಲೆಂಟಾಗಿ? ಎಲ್ಲರೂ ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲಾರ್ದೆ ಕರ್ಮ ಮಾಡ್ತಾನೆ ಇರ್ತಾರೆ. ಅದು ಶರೀರದಿಂದ ಆಗದೇ ಇದ್ರೂ ಮನಸ್ಸಿನಿಂದ, ಬಾಯಿಯಿಂದ ಕರ್ಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ನಿದ್ದೆ ಹೋಗೋ ಸಮಯದಲ್ಲಿ ಬಿಟ್ಟರೆ, ನಿದ್ದೆಯಲ್ಲಿ ಯಾವ ಕರ್ಮವೂ ಇರಲ್ಲ. ಮತ್ತು ಕನಸಲ್ಲೂ ಇರ್ತದೆ ಕರ್ಮ, ಆದರೆ ನಮ್ಮ ನಿಯಂತ್ರಣೆಯಲ್ಲಿ ಇರಲ್ಲ ಕನಸು. ಸೊ ಎಚ್ಚರದಲ್ಲಿರುವಷ್ಟು ಕಾಲ, ಜಾಗೃತಾವಸ್ಥೆಯಲ್ಲಿ ಒಂದು ಕ್ಷಣ ಕೂಡ ಯಾರೂ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಕರ್ಮ ಮಾಡ್ತಾ ಇರಬೇಕು. ಸೊ ಕರ್ಮ ಮಾಡಲೇ ಮಾಡ್ತಾರೆ. ಅದಕ್ಕೆ ಪ್ರತ್ಯೇಕವಾಗಿ ಮಾಡು ಅಂತ ಹೇಳೋದೇನಿದೆ? ಆದರೆ ಎಂಥ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಎಲ್ಲ ಕರ್ಮಗಳನ್ನ ಮಾಡ್ತಾರೆ. ಆದರೆ ಯಾವ ಕರ್ಮ ಮಾಡಬೇಕು? ನಿಜಂ ಕರ್ಮ ಅಂತಾರೆ. ನಿಜಂ ಅಂತಂದರೆ ಏನಂತಂದರೆ ಸ್ವಭಾವಕ್ಕೆ ತಕ್ಕಂಥ ಕರ್ಮ. ನಿನ್ನ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂತೆ ಕರ್ಮ ಮಾಡು. ಮತ್ತೆ ಇಲ್ಲಿ ಗೊಂದಲ ಆಗ್ತದೆ. ಸ್ವಭಾವ ಅಂತಂದು ಕೂಡ ಏನಾಗುತ್ತೆ, ಭಾಳ ಜನಕ್ಕೆ ಏನಪ್ಪ ಇದು ಚೇಂಜ್ ಆಗೋದಿಲ್ಲ ಅಂತಾರೆ, ಇದರಿಂದ ಮಾಡಿಸ್ತೇವೆ ಅಂತಾರೆ. ಇದು ನಾನು ಕೆಟ್ಟ ಕೆಲಸ ಮಾಡಿದ್ರು ಕೂಡ ನನ್ನ ಸ್ವಭಾವವೆಲ್ಲ ಅಲ್ಲ, ಅದು ಬದಲಾಗೋದಿಲ್ಲದ್ರಿಂದ ನಾನು ಮೋಕ್ಷಕ್ಕೆ ಹೋಗೋದೇನಿದೆ ಅಂತ ಅಂಬೋದು ಬರ್ತದೆ. ಸೊ ಹಾಗಾಗಿ ಸ್ವಭಾವ ಅಂತ ಬೋರ್ಡ್ ಪಕ್ಕಕ್ಕಿಟ್ಟು ನಾವೇನು ಮಾಡೋಣ, ಇದು ಅರ್ಥ ಆಗಬೇಕಾದ್ರೆ ಸಂಸ್ಕಾರ ಅಂತ ಇಡೋಣ. ಪ್ರತಿಯೊಬ್ಬರೂ ಕೂಡ ಅವರ ಸಂಸ್ಕಾರಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡ್ತಾರೆ. ಅದನ್ನೇನಂತೆ ನಾವು ನಿಜಂ ಕರ್ಮ ಅಂತ ಹೇಳ್ತೇವೆ. ಒಬ್ಬನಿಗೆ ಹುಟ್ಟಿದಾಗೆ ನೋಡಿ, ಒಂದು 5 ವರ್ಷ ಬರೋಷ್ಟು ಸಮಯದಲ್ಲಿ ಒಬ್ಬನಿಗೆ ಚಿತ್ರ ಬಿಡಿಸೋದು ಈಸಿ ಬಂದ್ಬಿಡ್ತದೆ. ಇನ್ನು ಕೆಲವರಿಗೆ ಹಾಡು ಹೇಳೋದು ಬಂದ್ಬಿಡ್ತದೆ. ಬಾಲಮುರಳಿ ಕೃಷ್ಣ 5ನೇ ವರ್ಷದಲ್ಲೇ ಅವ್ರು ಹಾಡು ಕಚೇರಿ ಮಾಡಿತ್ತು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ರೂ 50 ವರ್ಷ ಆದರೂ ಕೂಡ ನಮಗೆ ಕಚೇರಿ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಬಂತು. ಯಾಕೆಂದರೆ ಅದಕ್ಕೆ ಏನು ಯಾರಾದರೂ ಒಂದು ಸಣ್ಣ ಟ್ಯೂನ್ ಹಾಕ್ತಾಯಿದ್ರೆ ಇವರು ಆಟೋಮೆಟಿಕ್ಕಾಗಿ ಅದಕ್ಕೆ ಅನುಸಂಧಾನ ಮಾಡಿಬಿಡ್ತಾರೆ. ಭಾರತದಲ್ಲಿ ನೋಡಿ, ನಾವು ಯಾರಾದರೂ ಶ್ಲೋಕವನ್ನು ಹೇಳ್ತಾ ಜೊತೆಗೆ ಕಂಟಿನ್ಯೂ ಮಾಡು ಅಂತಂದರೆ ನಾವು ಅವ್ರ ಜೊತೆ ಈಸಿಗೆ ಹೇಳಿಬಿಡ್ತೇವೆ. ಬಟ್ ವಿದೇಶಿಯರು ಅವ್ರು ತುಂಬ ಕಷ್ಟಪಡಬೇಕಾಗತ್ತೆ. ಅದೇ ರೀತಿ ಇಂಗ್ಲೀಷ್ ಮಾತಾಡೋದು, ಇಂಗ್ಲೀಷ್ ನಾಡಿನಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಸಹಜವಾಗಿ ಬಂದ್ಬಿಡ್ತದೆ. ನಾವು ತುಂಬ ಕಷ್ಟಪಡಬೇಕಾದ, ಇಂಗ್ಲೀಷ್ ಕಲೀಲಿಕ್ಕೂ ಕಷ್ಟಪಡಬೇಕು, ಆ ಆಸೆಂಟ್ ಮಾತಾಡ್ಬೇಕಾದ್ರೂ ಕಷ್ಟಪಡಬೇಕು. ಅವ್ರಿಗೆ ಸಹಜವಾಗಿ ಬಂದ್ಬಿಡ್ತದೆ. ಇದನ್ನು ಸಹಜ ಕರ್ಮ ಅಂತೇವೆ. ಒಬ್ಬನಿಗೆ ಚಿತ್ರಲೇಖನ ಬಿಡಿಸೋದು ತುಂಬ ಒಳ್ಳೆ ಕರ್ಮ, ಅವನಿಗೆ ಸಹಜವಾಗಿ ಬಂದ್ಬಿಡ್ತದೆ. ಇನ್ನೊಬ್ಬನಿಗೆ ಹಾಡು ಹೇಳಬೇಕು ಅಂತ ಅಂಬೋದು ಇಷ್ಟ, ಇನ್ನೊಬ್ಬನಿಗೆ ಇನ್ಯಾವುದು ಆಟ ಆಡಬೇಕು ಅಂದರೆ ಇಷ್ಟ. ಒಬ್ಬೊಬ್ಬರಲ್ಲೂ ಕೂಡ ಒಂದು ವಿಶಿಷ್ಟವಾದಂಥ ಇಂಟ್ರೆಸ್ಟ್ ಇರುವಂಥ ಒಂದು ಕಲೆ ಇರುತ್ತೆ. ಅದಕ್ಕೆ ತಕ್ಕಂತೆ ಕರ್ಮ ಮಾಡು ಅಂತ ಅರ್ಥ. ಬಟ್ ಇವತ್ತಿನ ವ್ಯವಸ್ಥೆ ಅದಕ್ಕೆ ವಿರುದ್ಧವಾಗಿದೆ.
ಒಬ್ಬನಿಗೆ ಪಾಪ ಹಾಡು ಹೇಳಬೇಕು ಅಂದರೆ ತುಂಬ ಇಷ್ಟ. ಯಾರಾದರೂ ಸಂಗೀತ ಹಾಡ್ತಿದ್ರೆ ಅದಕ್ಕೆ ಟ್ಯೂನ್ ಮಾಡ್ತಾ ಹಾಡು ಹೇಳ್ತಾ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ತಂದೆ ಏನು ಮಾಡ್ತಾನೆ, ಬರೀ ಬೆಳಗ್ಗಿಂದ ಸಂಜೆ ತನಕ ಬರೀ ಡ್ರಾಯಿಂಗ್ ಹಾಕ್ಕೊಂಡು ಏನು ಬರ್ತದೆ, ಶಾಲೆಗೆ ಹೋಗಿ ಓದ್ಕೊಂಡು ಮಾರ್ಕ್ಗಳು ತೊಗೊಂಬ, ಅದು ನಿನ್ನ ಜೀವನ ಉದ್ಧಾರ ಮಾಡ್ತದೆ. ಹಾಡು ಹೇಳ್ಕೊಂತ ಏನು ಮಾಡೋಕ್ಕಾಗುತ್ತೆ? ಅದೇನೋ ಊಟ ಇರ್ತದ? ಆಟ ಆಡ್ರೆ ಏನು ಮಾಡೋಕ್ಕಾಗ್ತದೆ? ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗ್ತದೆ? ಹೀಗೆ ಅವರು ಹೇಳ್ತಾ ಇರ್ತಾರೆ ತಂದೆ ತಾಯಿ. ಹಾಗಾಗಿ ಏನಾಗ್ತದೆ, ಒಳ್ಳೆ ಸಹಜ ಸ್ವಭಾವ ಅಭಿವ್ಯಕ್ತವಾಗದೆ ತಂದೆ ಲಾಯರ್ ಆದರೆ ಮಗ ಲಾಯರ್ ಆಗಬೇಕು, ತಂದೆ ಇಂಜಿನಿಯರ್ ಆಗಬೇಕಾದ್ರೆ ಮಗ ಇಂಜಿನಿಯರ್ ಆಗಬೇಕು, ತಂದೆ ಡಾಕ್ಟರ್ ಆದರೆ ಮಗ ಡಾಕ್ಟರ್. ಅಂದ್ರೆ ಏನು, ತಂದೆಯ ಸಂಸ್ಕಾರ ಮಗನ ಮೇಲೆ ಹೇರುವಂಥ ಸಂಪ್ರದಾಯ ಬಂದ್ಬಿಡ್ತದೆ. ಅವಾಗ ಏನಾಗ್ತದೆ, ಅವನಿಗೆ ಇಷ್ಟ ಇರಲ್ಲ. ಸೊ ಇಷ್ಟ ಇಲ್ಲದ್ದು ಕಲಿತು ಮಾಡಾಗ ಏನಾಗ್ತದೆ, ಅದು ತೊಂದರೆ ಆಗ್ತದೆ, ಪ್ರಮಾದವನ್ನು ಉಂಟು ಮಾಡ್ತದೆ. ಸ್ವಭಾವ ಅಂತಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಹಜವಾದಂಥ ಆಸಕ್ತಿ ಯಾವುದರಲ್ಲಿದೆ ಅದನ್ನು ನಾವಿಲ್ಲಿ ಸ್ವಭಾವ ಅಂತೇವೆ. ಜೀವ ಸ್ವಭಾವ ಅಂತಂದಾಗ ಅದು ಬೇರೆ ಆಗ್ತದೆ. ಜೀವ ಸ್ವಭಾವ ಅಂತಂದರೆ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಜೀವದ ಗುರಿಯನ್ನಿಟ್ಟುಕೊಂಡು ಪರ್ಪಸ್ ಆಫ್ ವಿಸಿಟ್ ಇನ್ ದಿಸ್ ಅರ್ತ್ ಅಂತಂದಾಗ ನಿಮಗೇನಾಗ್ತದೆ, ಜೀವ ಸ್ವಭಾವ ತಗೊಳ್ತೇವೆ. ಲೌಕಿಕವಾಗಿ ನಾವು ಸ್ವಭಾವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸಹಜವಾದಂಥ ಗುಣ, ಅದನ್ನೇ ನಾವು ಸ್ವಭಾವ ಅಂತೇವೆ. ಕೆಲವೊಂದು ಜನಕ್ಕೆ ಕಳ್ತನ ಮಾಡೋದು ಕೂಡ ಸಹಜವಾಗಿರ್ತದೆ. ಅದು ಮಾಡ್ರೆ ನಡೀತದ? ಅದಕ್ಕೆ ಹೇಳ್ತಾರೆ ನಿಜಂ ನಿಯತಂ ಅಂತ ಹೇಳ್ತಾರೆ. ಸೊ ನಿನಗೆ ಸಹಜವಾಗಿದ್ದರೂ ಕೂಡ ಅದು ಸಮಾಜಕ್ಕೆ ಟ್ಯೂನ್ ಆಗುವಂಥದ್ದಾಗಿರಬೇಕು, ಇಲ್ಲ ಶಾಸ್ತ್ರಕ್ಕೆ ಟ್ಯೂನ್ ಆಗಬೇಕು. ಈಗ ಕಳ್ತನ ಮಾಡೋದು ನಂಗೆ ಸಹಜ, ಅದನ್ನೇ ಮಾಡ್ಕೊಂಡು ಹೋಗಲ್ಲ, ಮತ್ತೆ ಸಹಜ ಕರ್ಮವನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ? ಇಲ್ಲ, ಅದು ನಮ್ಮಲ್ಲಿ ಎಷ್ಟೋ ಸಹಜವಾಗಿ ಆಗುವಂಥ ಕರ್ಮಗಳಿರ್ತದೆ. ಅದರಲ್ಲಿ ಶಾಸ್ತ್ರಕ್ಕೆ ಯಾವುದು ಹೊಂದಿಕೊಳ್ಳುತ್ತೋ, ಸಮಾಜಕ್ಕೆ ಯಾವುದು ಹೊಂದಿಕೊಳ್ಳುತ್ತೋ ಅದನ್ನು ಮಾಡಬೇಕು ಅಂತ ಅರ್ಥ. ಎಲ್ಲರಲ್ಲೂ ಸಹಜ ಸ್ವಭಾವ ಸಿದ್ಧವಾದಂಥ ಗುಣಗಳು ಬಹಳ ಇರ್ತವೆ, ಆದರೆ ಅದು ಸಮಾಜಕ್ಕೆ ಹಿತವಾಗಿರಬೇಕು. ಯಾಕೆಂದರೆ ನಾವು ಏಕಾಂಗಿಯಾಗಿ ಬದುಕ್ತಾ ಇಲ್ಲ, ಇನ್ನೊಬ್ಬರ ಸಹಕಾರದಿಂದಲೇ ಬದುಕ್ತಾ ಇದ್ದೇವೆ. ಹಾಗಾಗಿ ಸಹಜವಾಗಿರಬೇಕು, ಅದೇ ನಿಮಗೆ ಸಮಾಜಕ್ಕೆ ಟ್ಯೂನ್ ಆಗಬೇಕು ಅಂತ ಅದು ಮಾಡಿ ಭುಂಕ್ಷ್ವ ಅನುಭವಿಸು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ಸೊ ನಿನ್ನ ಸಹಜ ಕರ್ಮವನ್ನು ಮಾಡಿ, ಸಮಾಜಕ್ಕೆ ಅನುಗುಣವಾದಂಥ ಕರ್ಮವನ್ನು ಮಾಡಿ ಬಂದ ಫಲವನ್ನು ಅನುಭವಿಸು ಅಂತ ಅರ್ಥ. ಸೊ ಇದಕ್ಕೆ ಸ್ವಭಾವ ಅಂತಂತೇವೆ. ಸೊ ಇದು ಈ ಗುಣ ಯಾವತ್ತಿಗೂ ಬದಲಾಗಲ್ಲ. ಕಳ್ತನ ಮಾಡೋನಿಗೆ ಆ ಗುಣದಿಂದ ಹೊರಗೆ ಬರೋದು ತುಂಬ ಕಷ್ಟ. ಸೊ ಜೀವ ಸ್ವಭಾವ ಬದಲಾಗಲ್ಲ. ಇದು ಸಂಸ್ಕಾರ ಅಂತೀವಲ್ಲ, ಸಂಸ್ಕಾರ ನೀವು ಅಪ್ಡೇಟ್ ಮಾಡಿಕೊಳ್ಳಬಹುದು. ಒಂದು ಜನ್ಮದಲ್ಲಿ ನೀವು ಸಾತ್ವಿಕನಾಗಿ ನಡ್ಕೊಂಡ್ರೆ ಬರೋ ಜನ್ಮದಲ್ಲಿ ಅದು ಕ್ವಾಲಿಟಿ ಬದಲಾಗ್ತದೆ. ಮೂಲಭೂತವಾದಂಥ ಸ್ವಭಾವ ಬದಲಾಗಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದು ಬದಲಾಗಲ್ಲ. ಒಬ್ಬನಿಗೆ ಟೀಚಿಂಗ್ ಅಂದರೆ ಇಷ್ಟ ಅಂತ ಅಂದ್ಕೊಳ್ಳಿ, ಅವನು ಎಷ್ಟು ಬಾರಿ ಭೂಮಿಯಲ್ಲಿ ಹುಟ್ಟಿದ್ರೂ ಟೀಚಿಂಗೇ ಮಾಡ್ತಾನೆ. ಬಟ್ ಸಬ್ಜೆಕ್ಟ್ಸ್ ಬೇರೆ ಬೇರೆ ಮಾಡ್ಬೋದು. ಅವನು ಅಟಾಮಿಕ್ ಫಿಸಿಕ್ಸ್ ಮಾಡ್ಬೋದು, ಅಲ್ಲ ಶಾಸ್ತ್ರ ಮಾಡ್ಬೋದು, ಯಾವುದೇ ಟೀಚ್ ಮಾಡ್ಬೋದು. ಅದೇ ಸ್ವಭಾವ ಅಂತಂಬೋದೇನು, ಹೇಳಿಕೊಡೋದು. ಆ ಹೇಳಿಕೊಡೋದು ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಕೋಬೋದು. ನೀವು ಸಾತ್ವಿಕನಾಗಿ ಒಬ್ಬ ಮನುಷ್ಯನನ್ನು ಸಮಾಜ ಹಿತಕ್ಕಾಗಿ ನಮ್ಮ ಜೀವನ ಮಾಡಬೇಕು ಅಂತ ಹೇಳ್ಕೋಬೋದು. ಸಮಾಜಕ್ಕೆ ತೊಂದರೆ ಕೊಡುವಂಥ ಸ್ಥಿತಿಯಲ್ಲಿ ಅವನನ್ನು ಪ್ರಿಪೇರು ಮಾಡ್ಬೋದು. ಎರಡಕ್ಕೂ ಕೂಡ ವಿದ್ಯೆನೇ ಪ್ರಧಾನ. ನ್ಯೂಕ್ಲಿಯರ್ ಸೈನ್ಸನ್ನು ಓದಿಕೊಳ್ಳೋದು ಸಮಾಜಕ್ಕೆ ಎನರ್ಜಿ ಜನರೇಟ್ ಮಾಡಿ ಸಮಾಜಕ್ಕೆ ಉದ್ಧಾರವನ್ನು ಮಾಡ್ಬೋದು, ನ್ಯೂಕ್ಲಿಯರ್ ಬಾಂಬ್ ಕ್ರಿಯೇಟ್ ಮಾಡಿ ಸಮಾಜವನ್ನು ಹಾಳು ಮಾಡ್ಬೋದು. ಇದೆರಡೂ ಕೂಡ ಬ್ರಾಹ್ಮಣನ ಕ್ವಾಲಿಟಿ. ಅಂದ್ರೇನು, ಜ್ಞಾನ ಮಾಡುವಂಥದ್ದು ಕೆಲಸ. ಆ ಜ್ಞಾನದಿಂದ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆದರೆ ಅದು ಒಳ್ಳೆಯದಾಗಬೇಕು ಅಂಥ ಕರ್ಮವನ್ನು ಮಾಡಬೇಕು. ಅದಕ್ಕೆ ಸಹಜಂ ನಿಜಂ ನಿಯತಂ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಮತ್ತೆ ವಿಸ್ತಾರವನ್ನು ನೋಡೋಣ. ಇಲ್ಲಿ ಸ್ವಭಾವ, ನಿಜವಾದಂಥ ಸ್ವಭಾವ ಗುರ್ತಿಸದೆ ಪ್ರಭಾವವನ್ನೇ ಸ್ವಭಾವ ಅಂತ ನಾವು ಭ್ರಮಿಸ್ತೇವೆ. ಯಾಕೆಂದರೆ ಒಂದು ಆಕ್ಟಿವಿಟಿಯನ್ನು ನೋಡಿ ನಾವು ಸ್ವಭಾವವನ್ನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ಅದೇ ಮುಂದೆ ಕೂಡ ಬರ್ತದೆ. ಸಾತ್ವಿಕ, ರಾಜಸ, ತಾಮಸ ಗುಣಗಳು ಕೂಡ ಒಂದು ಮಾಡುವಂಥ ಕರ್ಮವನ್ನು ಹಿಡಿದು ಇವನು ಸಾತ್ವಿಕ ಆಗಿದ್ದಾನೆ, ಇದು ಸಾತ್ವಿಕ ಕರ್ಮ ಅಂತ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ಇಂಟೆನ್ಷನ್ ಮೇಲೆ ಡಿಸೈಡ್ ಆಗ್ತದೆ. ಅದು ನಮ್ಮ ಒಂದು ಹೇಳ್ತೇವೆ, ಆ ಭ್ರಮಿಸ್ತೇವಲ್ಲ, ಆದರೆ ಅದು ನಮ್ಮ ಕೆಲವೊಮ್ಮೆ ನಮ್ಮ ನಿಜ ಸ್ವರೂಪವಲ್ಲದಂಥ ಸ್ವಭಾವ ಕೂಡ ಅದು ಪ್ರಭಾವ ಅಂತ ಅಂದುಕೊಡ್ತೇವೆ. ನಾವೇನೋ ಒಂದು ಕೆಲಸ ಮಾಡ್ತೇವೆ,
ಇದೇ ನಮ್ಮ ಸ್ವಭಾವ ಅಂದ್ಕೊಂಡ್ಬಿಡ್ತೀವಿ. ಅಲ್ಲ, ಅದು ಕೆಲವು ಸಮಯದಲ್ಲಿ ಮಾತ್ರ ಇರ್ತದೆ, ಮತ್ತೆ ಇರೋದೇ ಇಲ್ಲ. ಹುಟ್ಟಿದಾಗಿಂದ ಎಷ್ಟೋ ಬಾರಿ ಬದಲಾಗ್ತಾ ಇರುತ್ತೆ. ಯಾವುದು ಹುಟ್ಟಿದಾಗಿಂದ ಬದಲಾಗದೆ ಸ್ಥಿರವಾಗಿದೆಯೋ ಅದು ನಮ್ಮ ಸ್ವಭಾವ ಆಗುತ್ತೆ. ಇದನ್ನು ನಾವು ಆತ್ಮ ಪರಿಶೀಲನೆ ಮಾಡಿಕೊಂಡಾಗ ಮಾತ್ರ ಗೊತ್ತಾಗ್ತದೆ. ಇದು ಎಷ್ಟು ಬಾರಿ ಸ್ವಭಾವದ ಬಗ್ಗೆ ಕೇಳಿದ್ರೂ ಕೂಡ ನಮಗೆ ಕ್ಲಾರಿಟಿ ಬರಲ್ಲ. ನಾನು ಹುಟ್ಟಿದಾಗಿಂದ ಇಷ್ಟು ತನಕ ಬದಲಾಗದೇ ಇರುವಂಥ ಗುಣ ಯಾವುದಿದೆ ಅಂತ ನೋಡ್ಕೊಳ್ಳಿ. ಆ ಗುಣವೇ ಅದು ಅಭಿವ್ಯಕ್ತವಾಗಬಹುದು, ಆಗದೇ ಇರ್ಬೋದು. ಕೆಲವೊಮ್ಮೆ ನನಗೆ ಒಳ್ಳೆ ಡ್ರಾಯಿಂಗ್ ಹಾಕಬೇಕು ಅಂತಿದೆ, ಏನು ಮಾಡೋದು, ನಮ್ಮಪ್ಪ ಸಹಕಾರ ಮಾಡಲಿಲ್ಲ. ಕೊನೆಯ ತನಕವೂ ಕೊರಗ್ತಾ ಇರೋರು ಇರ್ತಾರೆ, ಆದರೆ ಆ ಗುಣ ಅಂತಂಬುದು ಬದಲಾಗೋದಿಲ್ಲ. ಸೊ ಇಡೀ ಜೀವಮಾನ ಉದ್ದಕ್ಕೂ ಕೂಡ ನಮ್ಮ ಸ್ವಭಾವ ಏನು ಅನ್ನೋದನ್ನು ನಮಗೆ ಗೊತ್ತಾಗದೆ ಹೋಗ್ಬೋದು. ಸ್ವಭಾವೇನೋ ಅಂತ ತಿಳಿಯದೆ ನಾವು ಈ ಪ್ರಭಾವದೊಂದಿಗೆ ಬಿದ್ದು ಒದ್ದಾಡ್ತಾ ಇರುವಂಥ ಸ್ಥಿತಿ ಹೊತ್ತಿದೆ. ನಮಗೆ ಈ ತ್ರಿಗುಣಗಳ ಪ್ರಭಾವ ಹೇಗೆ ಕೆಲಸ ಮಾಡ್ತದೆ ಅಂತಂಬುದು ತಿಳಿಯದೇ ಇದ್ದರೂ ಕೂಡ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಎರಡು ಹೇಳಿದೆ, ಒಂದು ಸ್ವಭಾವವನ್ನು ತಿಳ್ಕೊಳ್ಬೇಕು, ಎರಡನೇದು ಪ್ರಭಾವವನ್ನು ತಿಳ್ಕೊಳ್ಬೇಕು. ಅಂದರೆ ಸ್ವಭಾವದ ಮೇಲೆ ಪ್ರಭಾವ ಮುಚ್ಚಿ ಕೆಲಸ ಮಾಡ್ತಾ ಇರುತ್ತೆ. ಆ ಪ್ರಭಾವ ಏನು ಅಂತ ತಿಳ್ಕೊಂಡ್ರೆ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದು ಕೂಡ ತಿಳಿದೇ ಇದ್ದರೆ ನಾವು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ನಮ್ಮ ಸ್ವಭಾವವನ್ನು ಮತ್ತು ಸತ್ವಗುಣವನ್ನು ಮೂಲೆ ಗುಂಪಿಗೆ ಸೇರಿಸಿ ರಜಸ್ಸು ಮತ್ತು ತಮಸ್ಸುಗಳನ್ನು ಹತೋಟಿಯಲ್ಲಿ ಬದುಕ್ತಾ ಇದ್ದೇವೆ. ಮೊದಲು ನಾವು ನಮ್ಮನ್ನು ತಿದ್ದುಕೊಳ್ಬೇಕು, ಸಮಾಜವನ್ನು ಮತ್ತೆ ತಿದ್ದೋಣ. ಸರ್, ನಮ್ಮಲ್ಲಿ ಸತ್ವದ ಅಂಶ ಎಷ್ಟಿದೆ, ರಜಸ್ಸಿನ ಅಂಶ ಎಷ್ಟಿದೆ, ತಮಸ್ಸಿನ ಅಂಶ ಎಷ್ಟಿದೆ ಎನ್ನುವುದನ್ನು ತಿಳಿದು ನಮ್ಮ ನಡೆಯಲ್ಲಿ ಸತ್ವದ ಅಂಶವನ್ನು ಹೆಚ್ಚಾಗಿ ಬಳಸಿ, ಯಾಕೆಂದರೆ ಪ್ರಭಾವ ಬದಲಾಗ್ತಾ ಇರುತ್ತೆ, ನೀವು ಬೆಳೆಸಿಕೊಂಡಷ್ಟು ಬೆಳೆಸಿದೆ. ಹಾಗಾಗಿ ಸಾತ್ವಿಕವಾದಂಥ ಅಂಶವನ್ನು ಬೆಳೆಸಬೇಕು, ಅದರ ಅಂಶವನ್ನು ಹೆಚ್ಚಿಸಿಕೊಳ್ಳಕ್ಕೆ ನಾವು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ ಕೃಷ್ಣ. ಸೊ ಹಿಂದೆ ನಡೆದಂಥ ಘಟನೆಗಳಲ್ಲಿ ನಾವು ಎಲ್ಲಿ ರಜಸ್ಸಿನ ಮತ್ತು ತಮಸ್ಸಿನ ಪ್ರಭಾವದಿಂದ ನಾವು ತಪ್ಪು ಹಾಕಿದ್ದೇವೆ ಅಂತ ಆತ್ಮಚಿಂತನೆ ನಡೆಸಬೇಕು. ಆ ರೀತಿ ನಡೆಸಿ ಮುಂದೆ ಆ ರೀತಿ ಆಗದಂತೆ ಎಚ್ಚರ ವಹಿಸಬೇಕು. ಈ ವಿಚಾರವನ್ನು ತಿಳಿದು ನಡೆದರೆ ನಾವು ನಮ್ಮನ್ನು ನಿಯಂತ್ರಿಸಿಕೊಂಡು ಬಹಳ ಆನಂದದಿಂದ ಬದುಕಬಹುದು. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಸತ್ವದ ಬದುಕು ಹೇಗಿರುತ್ತೆ, ರಜಸ್ಸಿನ ಬದುಕು ಹೇಗಿರುತ್ತೆ, ತಮಸ್ಸಿನ ಬದುಕು ಹೇಗಿರುತ್ತೆ ಅನ್ನೋದನ್ನು ವಿವರಣೆ ಮಾಡ್ತಾನೆ. ತ್ರಿಗುಣಗಳ ಕಟ್ಟಿನಲ್ಲಿ ಸಿಕ್ಕಿ ಹಾಕೊಂಡಿರುವಂಥ ಜೀವ ಯಾವ ಕಟ್ಟಿನ ಪ್ರಭಾವದಲ್ಲಿ ಹೇಗೆ ನಡೆದುಕೊಳ್ತಾನೆ ಎನ್ನುವಂಥ ಅಂಶ ತಿಳಿದರೆ ಸತ್ಯದ ದಾರಿಯಲ್ಲಿ ಸಾಗೋದಕ್ಕೆ ತುಂಬ ಸುಲಭ ಆಗ್ತದೆ. ಇದಕ್ಕೆ ಬಹಳ ಸುಂದರವಾದಂಥ ವಿಶೇಷಣವನ್ನು ಕೃಷ್ಣ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಸತ್ವ, ರಜಸ್ಸು, ತಮಸ್ಸು ಅಂತಂಬೋದು ನಾವು ಹೇಗೆ ಗುರುತಿಸಬೇಕು ಅಂತಂದರೆ, ಮಾಡುವಂಥ ಕರ್ಮದಿಂದ ಗುರುತಿಸ್ಲಿಕ್ಕಾಗಲ್ಲ, ಇಲ್ಲ ಔಟ್ಕಮ್ ಫಲದಿಂದ ಗುರುತಿಸ್ಲಿಕ್ಕಾಗಲ್ಲ. ಮತ್ತು ಹೇಗೆ ಗುರುತಿಸ್ಬೇಕು? ಇಂಟೆನ್ಷನಿಂದ ಗುರುತಿಸ್ಬೇಕು. ಅದು ಕೆಲವೊಮ್ಮೆ ಒಳ್ಳೆ ಕಾರ್ಯವೇ, ಇಂಟೆನ್ಷನ್ ಬದಲಾಯಿತು ಅಂದ್ಕೊಳ್ಳಿ, ಸಾತ್ವಿಕ ಕರ್ಮ ರಾಜಸ ಕರ್ಮ ಆಗಿಬಿಡ್ತದೆ. ಈಗ ಸಾತ್ವಿಕ ಅಂತಂದರೆ ನಾವೇನು ಹೇಳ್ತೇವೆ? ದೇವರನ್ನು ಪೂಜೆ ಮಾಡ್ತಾ ಇರೋದು ಸಾತ್ವಿಕ ಕರ್ಮ ಅಲ್ಲ. ದೇವರನ್ನು ಪೂಜೆ ಮಾಡುವುದು ಸಾತ್ವಿಕ ಆಗಬಹುದು, ರಾಜಸ ಆಗಬಹುದು, ತಾಮಸವೂ ಆಗಬಹುದು. ದೇವರ ಪೂಜೆ ಮಾಡುವಂಥ ಒಂದು ಆ್ಯಕ್ಟಿವಿಟಿಯನ್ನು ಹಿಡಿದು ನೀವು ಸಾತ್ವಿಕರು ಅಂತ ಹೇಳಲಿಕ್ಕಾಗಲ್ಲ. ಅವನು ದೇವ್ರ ಪೂಜೆ ಮಾಡ್ತಾನಪ್ಪ, ಹೇಗೋ ದೇವ್ರ ಪೂಜೆ, ಜಪ ತಪ ಎಲ್ಲ ಮಾಡ್ತಾನಪ್ಪ ಅವನು, ಸೊ ಸಾತ್ವಿಕರು ಅಂತ ಹೇಳೋಣವೇ? ಇನ್ನು ಕೆಲವರು ಸಮಾಜದಲ್ಲಿ ಬರೀ ತನ್ನ ದುಡ್ಡು, ಮಾನ, ಸಿನಿಮಾ, ರಾಜಕೀಯ ಇದನ್ನೇ ಮಾತಾಡ್ತಿರ್ತಾರೆ, ಅವನ ರಜೋಗುಣ ಇದ್ದಾನಂತ ಅನ್ನೋಣವ? ಇನ್ನು ಕೆಲವರು ಬರೀ ಕುಡಿತಾ ಇರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ, ಜಗಳ ಆಡ್ತಿರ್ತಾರೆ, ಸೋಂಬೇರಿಯಾಗಿ ಸೋಮಾರಿಯಾಗಿ ಕೂತಿರ್ತಾರೆ, ಇವನನ್ನು ತಾಮಸ ಅಂತ ಅನ್ನೋಣವೇ? ಬರುವುದಿಲ್ಲ. ಯಾಕೆಂದರೆ ಹಿಂದೆ ಇರುವಂಥ ಇಂಟೆನ್ಷನ್ ಮೇಲೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತಾನೆ. ಸೊ ಕೃಷ್ಣ ಮತ್ತೊಂದು ಶ್ಲೋಕವನ್ನು ಹೇಳ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಂ ಅನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚ ಅನಘ. ಇದು 3 ಗುಣಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಗುಣಗಳಿಂದ ಆಗುವಂಥ ಪ್ರಯೋಜನವನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡೋಣ. ಸೊ ಕಣ್ಮುಚ್ಚಿ ಕುಳಿತು ನಿನ್ನೊಳಗೆ ನಿನ್ನ ನೋಡು, ನಿನ್ನನ್ನು ನೀನು ಪರಿಶೀಲನೆ ಮಾಡಿಕೊ.
ನಿನ್ನೊಳಗೆ ನಡೆಯುವಂಥ ಮಾನಸಿಕ ಬೆಳವಣಿಗೆಗಳು, ಚಿಂತನೆಗಳು, ಯೋಚನೆಗಳು, ಭಾವನೆಗಳನ್ನು ನೋಡು. ಅದರಿಂದನೇ ಅದು ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ಗೊತ್ತಾಗ್ತದೆ. ಆಕ್ಟಿವಿಟಿಯಿಂದ ಗೊತ್ತಾಗೋದಿಲ್ಲ. ನಿಮ್ಮ ವೇಷಧಾರಣೆಯಿಂದ ಸಾತ್ವಿಕ ರಾಜಸ ತಾಮಸ ಗುರ್ತಿಡ್ಲಿಕ್ಕೆ ಆಗೋದಿಲ್ಲ. ಅವನ ಇಂಟೆನ್ಷನ್, ಆಲೋಚನೆ, ಭಾವನೆಗಳು, ಚಿಂತನೆಗಳು, ಬೆಳವಣಿಗೆ, ಮಾನಸಿಕ ಎತ್ತರಕ್ಕೆ ಬೆಳವಣಿಗೆ, ಇದರ ಮೇಲೆ ಸಾತ್ವಿಕ ರಾಜಸ ತಾಮಸ ಅಂತ ಗೊತ್ತಾಗ್ತದೆ. ಸೊ ಸತ್ವಗುಣದ ಪ್ರಭಾವ ನಿನ್ನ ಮೇಲೆ ಆಗಿದ್ದರೆ ನಿನ್ನೊಳಗೆ ನೀನು ಹೇಗಿರುತ್ತೆ ಅಂದರೆ ಸ್ವಚ್ಛ, ನಿರ್ಮಲ, ನಿರಾಳವಾದಂಥ ಪ್ರಜ್ವಲಿಸುವಂಥ ಬೆಂಕಿಯ ಬೆಳಕನ್ನು ಕಾಣ್ತೀಯ ನೀನು. ಸಂತೋಷ ಆಗ್ತದೆ. ವರ್ಣನೆ ಶಾಸ್ತ್ರಕಾರ ಹೇಗಾದರೂ ಮಾಡ್ಬೋದು. ಸೊ ನಿರ್ಮಲ ಮನಸ್ಸು ಪ್ರಶಾಂತವಾಗಿರ್ತದೆ, ನಿರ್ಮಲವಾಗಿರುತ್ತೆ. ಯಾವ ರೀತಿಯಾದಂಥ ತೊಂದರೆ ಇರಲ್ಲ. ಮನಸ್ಸು ತುಂಬ ಕೂಲಾಗಿರುತ್ತೆ. ನಿದ್ದೆ ಎಳೆದ ತಕ್ಷಣ ಹೇಗಿರುತ್ತೆ ಆ ರೀತಿ. ನಮ್ಮ ಅಂತರಂಗ ಪ್ರಪಂಚಕ್ಕೆ ಪೂರ್ಣ ವಿದ್ಯುತ್ ಸಂಪರ್ಕವಾಗಿದೆ ದೀಪವನ್ನು. ಆ ದೀಪವನ್ನು ನಿಯಂತ್ರಿಸುವಂಥ ಅನೇಕ ಸ್ವಿಚ್ಗಳು ಅಳವಡಿಸಲಾಗಿದೆ. ಇಲ್ಲಿ ನಿರಂತರ ವಿದ್ಯುತ್ ಸರಬರಾಜಿದೆ. ಆದರೆ ಏನಂತಂದರೆ ನಮಗೆ ಈ ಸ್ವಿಚ್ ಹಾಕಲಿಕ್ಕೆ ಆ ಸ್ವಿಚ್ಚಲ್ಲಿದೆ ಗೊತ್ತಿಲ್ಲ ಅಷ್ಟೆ. ಆದ್ದರಿಂದ ಎಲ್ಲ ಇದ್ರೂ ಕೂಡ ಸದಾ ನಮ್ಮೊಳಗೆ ಕತ್ತರ ತುಂಬಿರುತ್ತೆ. ನಾವು ಅದನ್ನು ಉಪಯೋಗಿಸುವುದೇ ಇಲ್ಲ. ನಮ್ಮಲ್ಲಿ ನಮಗೆಲ್ಲ ದಿನನಿತ್ಯ ಎಲ್ಲರಿಗೂ ಶ್ಲೋಕಗಳು, ಪಾರಾಯಣ ಎಲ್ಲವನ್ನೂ ಮಾಡ್ತಾರೆ. ಅದ್ರ ಜೊತೆಗೆ ದುಃಖ ಕೂಡ ಇದೆ. ಯಾಕೆಂದರೆ ಆ ಶ್ಲೋಕಗಳ ಅರ್ಥವನ್ನು ನೋಡಿ ನಾವು ಯಾವತ್ತೂ ತಿಳ್ಕೊಳ್ಳೋದೇ ಇಲ್ಲ, ಅದು ಆಚರಣೆಗೆ ತರೋದೇ ಇಲ್ಲ. ಹಾಗಾಗಿ ಎಲ್ಲ ಇದೆ. ಮನೆ ಕೆಳಗೆ ಎಲ್ಲ ಸಂಪತ್ತು ಎಲ್ಲ ಇದೆ, ನಿಧಿ ಇದೆ. ಆದರೂ ಪಕ್ಕದ ಮನೆಗೆ ಸಾಲ ಕೇಳಕ್ಕೆ ಹೋಗ್ತೀವಿ. ಯಾಕಂದರೆ ನಮ್ಮ ಕೆಳಗೆ ಅದು ಇದೆ ಅಂತ ಗೊತ್ತಿಲ್ವೇ ನಮಗೆ. ಹಾಗೆ ನಾವು ಅದನ್ನು ಉಪಯೋಗಿಸೋದೇ ಇಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಸತ್ವಗುಣ ಇರ್ತದೆ. ನಮ್ಮಲ್ಲಿ ಸತ್ವಗುಣ ಜಾಗೃತವಾದಾಗ ನಮಗೆ ಈ ಸ್ವಿಚ್ ಸಿಗುತ್ತೆ. ಅದರಿಂದ ಯಾವುದೇ ದೋಷವಿಲ್ಲದಂಥ ಜ್ಞಾನದ ಬೆಳಕು ನಮ್ಮೊಳಗೆ ಬೆಳಗುತ್ತದೆ. ಸತ್ವದ ಗುಣ ಜಾಗೃತವಾದಾಗ ನಮ್ಮಲ್ಲಿ ಅಂತರಂಗದ ಆನಂದ ತುಂಬಿ ತುಳುಕ್ತದೆ. ಈ ಅನುಭವ ಹೆಚ್ಚಿನವ್ರಿಗಾಗುತ್ತೆ. ಉದಾಹರಣೆಗೆ ಕೆಲವೊಮ್ಮೆ ನಮಗೆ ಅನಿಸುತ್ತೆ, ಯಾಕೋ ಇಂದು ಬಹಳ ಸಂತೋಷವಾಗಿದೆ. ಅಲ್ಲಿ ಏನೋ ವಿಶೇಷ ಕಾರಣ ಇರ್ಬೋದು. ಆದರೆ ಅಂತರಂಗದ ಆನಂದ ಹೊರಹೊಮ್ಮುವುದನ್ನು ನಾವು ಅನುಭವಿಸ್ತಿರ್ತೇವೆ ಅಷ್ಟೇ. ಇದು ಸತ್ವಗುಣದ ಜಾಗೃತಾವಸ್ಥೆ. ಜ್ಞಾನದಿಂದ ಬರುವಂಥ ಸುಖ ಎಲ್ಲ ಕೂಡ ಸಾತ್ವಿಕ ಅಂತ ಹೇಳ್ತಾರೆ. ಇಲ್ಲಿ ಒಂದು ಎಚ್ಚರವನ್ನು ಕೃಷ್ಣ ಕೊಡ್ತಾನೆ. ಸತ್ವಗುಣ ನಮ್ಮಲ್ಲಿ ಜಾಗೃತವಾಗಬೇಕಾದ್ರೆ ನಾವು ಅನಗರಾಗಬೇಕು ಅಂತ ಹೇಳ್ತಾರೆ. ಪಾಪಸ್ಪರ್ಶ ನಮ್ಮಲ್ಲಿದ್ದರೆ ಸತ್ವಗುಣ ಜಾಗೃತ ಆಗೋದಿಲ್ಲ. ಅದಕ್ಕಾಗಿ ನಾವು ಪಾಪ ವಿಚಾರಗಳಿಗೆ, ಪಾಪಕರ್ಮಗಳಿಗೆ ದೂರ ಆಗಿರಬೇಕು. ಪಾಪಸ್ಪರ್ಶ ಎಷ್ಟು ಹೆಚ್ಚಾಯಿತೋ ಅಷ್ಟು ಸತ್ವ ದೂರ ಹೋಗ್ತದೆ. ನಿಮಗೆ ಪ್ರವಚನಗಳಲ್ಲಿ ಕೆಲವೊಮ್ಮೆ ಇಷ್ಟವಾದಂಥ ವ್ಯಕ್ತಿ ಪ್ರವಚನ ಹೇಳ್ತಿರ್ತಾರೆ. ಅಲ್ಲಿ ಕೂತಿರ್ತೀವಿ ಅಥವಾ ಕೇಳ್ತಿರ್ತೀವಿ. ಅವ್ರು ಹೇಳುವಂಥ ವಿಚಾರವನ್ನು ಕೇಳ್ತಾ ಇದ್ದರೆ ನಮಗೆಷ್ಟು ಸಂತೋಷ ಆಗ್ತದೆ ಅಂತಂದರೆ ಅದು ಸಾತ್ವಿಕ ವಿಚಾರ. ಅಲ್ಲಿ ನಮಗೆ ಯಾವ ರೀತಿಯಾದಂಥ ಪಾಪಕರ್ಮಗಳ ಸ್ಪರ್ಶವೇ ಇರೋದಿಲ್ಲ. ಒಂದು ತನ್ಮಯದಿಂದ ಒಂದು ಭಗವಂತನ ಹಾಡು ಹೇಳ್ತಾ ಇದ್ದರೆ ತುಂಬ ಪ್ರಶಾಂತವಾಗಿ ಕೂಡ್ತೇವೆ. ಆ ಹಾಡಿನ ಅರ್ಥಗಳೆಲ್ಲ ತಿಳ್ಕೊಂಡು ಆಹಾ ಎಷ್ಟು ಒಳ್ಳೆಯ ಸಂಪತ್ತಿದೆ ಅಂತ ನಮಗೆ ಒಳಗೆ ಆನಂದ ಆಗ್ತಾ ಇರುತ್ತೆ. ಸೊ ಮೋಕ್ಷ ಸಾಧನೆಯಲ್ಲಿ ಸತ್ವಗುಣ ಸಾಧಕನಾಗಬೇಕಾದ್ರೆ ಇದು ತ್ರಿಗುಣ, ಈ ಸಾತ್ವಿಕ ಅಂತಂಬೋದು ತ್ರಿಗುಣಗಳಲ್ಲಿ ಒಂದೊಂದು ತಿಳ್ಕೋಬೇಕು. ಆದ್ದರಿಂದ ಸತ್ವಗುಣ ಕೂಡ ಬಂಧಕವಾಗಬಹುದು. ಯಾಕಂದರೆ ಮೋಕ್ಷ ಅಂತಂಬೋದು ತ್ರಿಗುಣಾತೀತವಾದ ವಿಚಾರ. ಅದು ಸತ್ವಗುಣ ಕೂಡ ಒಳ್ಳೆಯದಲ್ಲ ಅಲ್ಲಿ. ಸೊ ಇದು ಸುಖದ ನಂಟಿನಿಂದ ಮತ್ತು ತಿಳುವಳಿಕೆಯಿಂದ ನಮ್ಮನ್ನು ಕಟ್ಟಿ ಹಾಕಬಹುದು. ಉದಾಹರಣೆಗೆ ಜ್ಞಾನ ಸಾಧನೆ ಸಾತ್ವಿಕರ ಗುಣ. ಇಲ್ಲಿ ಭಗವಂತನ ವಿಷಯವಲ್ಲದೆ ಜ್ಞಾನ ಸಾಧನೆಯ ನಂಟಿನಲ್ಲಿ ನಾವು ಬಿದ್ದರೆ ಆಗ ಅದು ನಮಗೆ ಬಂಧಕ ಆಗಿಬಿಡ್ತದೆ. ನಾವು ಯಾವುದೋ ಸಂಶೋಧನೆ, ಅನ್ವೇಷಣೆಯಲ್ಲಿ ಮುಳುಗಿದ್ದರೆ ಅದು ನಮ್ಮನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಿಲ್ಲ. ನಾವು ಆ ಸಂಶೋಧನೆಯಲ್ಲಿ ಬರುವಂಥ ಫಲಿತಾಂಶದ ಸುಖದ ನಂಟಿನಲ್ಲಿ ಸಿಲುಕಿ ಸತ್ವಗುಣ ಕೂಡ ಬಂಧಕರಾಗ್ತೇವೆ. ಕೆಲವೊಮ್ಮೆ ಒಳ್ಳೆ ಪಂಡಿತರಿರ್ತಾರೆ, ಜ್ಞಾನವನ್ನು ತುಂಬ ಚೆನ್ನಾಗಿ ಗಳಿಸ್ತಾರೆ. ಆ ಜ್ಞಾನವನ್ನು ಗಳಿಸಿ ಇದು ಸಾತ್ವಿಕ ಜ್ಞಾನ ಎಂಬುದು ಸಾತ್ವಿಕ. ಆ ಜ್ಞಾನವನ್ನು ಅಪೇಕ್ಷೆ ಪಡ್ತಾ ಇರುವಂಥ ಯಾರಾದರೂ ಬಂದು ಅವರಿಗೆ ಹೇಳಬೇಕು ಅಂತಂದರೆ ಅದು ಇನ್ನೂ ಸಾತ್ವಿಕವಾದಂಥ ಕಾರ್ಯ. ಎಲ್ಲ ಸಾತ್ವಿಕ ಚೆನ್ನಾಗಿರುತ್ತೆ. ಆದರೆ ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದು ಯಾಕೆ?
ಪ್ರವಚನ ಮಾಡಲಿಕ್ಕಲ್ಲ, ಪ್ರವಚನ ಮಾಡೋದು ಒಂದು ಕಾರ್ಯ. ಆದರೆ ನಾವು ಆಧ್ಯಾತ್ಮಿಕದ ಕಡೆ ಪ್ರಯಾಣ ಮಾಡೋದಕ್ಕೆ ಅದು ಮುಖ್ಯ. ಅದೇನಾಗುತ್ತೆ, ಸಾತ್ವಿಕದಲ್ಲಿ ಜಾಸ್ತಿ ಅಂಟು ಇದ್ದರೆ ದಿನಾಗೂ ಪ್ರವಚನ ಎಲ್ಲರೂ ಎಂಟರ್ಟೈನ್ ಬರ್ತಾರೆ, ನೀವು ನಮಗೆ ಇದು ಹೇಳಬೇಕು ಅದು ಹೇಳಬೇಕು ಎಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೋಸ್ಕರ ನಾವು ಹೇಳ್ಕೊಂತ ಕೂತ್ಬಿಡ್ತೇವೆ. ನಮ್ಮ ಸಾಧನೆ ಏನೂ ಆಗೋದಿಲ್ಲ. ನಮಗೇನಾಗ್ತದೆ, ಬಂಧಕ ಆಗ್ಬಿಡ್ತದೆ. ಅಲ್ಲಿಂದ ನಾವು ಮತ್ತೆ ಎತ್ತರಕ್ಕೆ ಏರ್ಲಿಕ್ಕೆ ಆಗೋದೇ ಇಲ್ಲ. ನಾವು ಬಂದ ಪರ್ಪಸ್ಸೇ ಮರೆತು ಬಿಟ್ಟು ಇದೇ ಒಂದು ಲೋಕ ಅಂತೇಳಿ ಜಗದ್ಗುರುಗಳಾಗಿ ಕೂತ್ಬಿಡ್ತೇವೆ ನಾವು. ಇದೇ ಕಷ್ಟ. ಸೊ ಈ ರೀತಿ ಸಾತ್ವಿಕ ವಿಚಾರ ಕೂಡ ಮನುಷ್ಯನಿಗೆ ಬಂಧಕವಾಗಬಹುದು. ಸೊ ಮೋಕ್ಷ ಸಾಧನೆಯಲ್ಲಿ ನಾವು ಸತ್ವವನ್ನು ಕೂಡ ದಾಟಬೇಕು. ಯಾಕೆಂತಂದರೆ ಮೋಕ್ಷ ತ್ರಿಗುಣಾತೀತ. ಕೃಷ್ಣ ಇಲ್ಲಿ ಹೇಳ್ತಾನೆ, ಸತ್ವಗುಣವನ್ನು ಬದ್ನಾತಿ ಅಂತ ಕರೀತಿದ್ದಾನೆ. ಯಾಕೆಂದರೆ ಈ ಬಂಧನ ಸುಲಭದಲ್ಲಿ ಬಿಡಿಸಿಕೊಳ್ಳಬಹುದಾದ ಬಂಧನ. ರಜೋಗುಣ ತಮೋಗುಣ ಸುಲಭದಿಂದ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಸತ್ವಗುಣವನ್ನು ಸುಲಭವಾಗಿ ನೀವು ಬಿಡಿಸಿಕೊಳ್ಳಬಹುದು. ಅದು ಎಂದೂ ಕೂಡ ನಮ್ಮನ್ನು ಕೆಳಕ್ಕೆ ಹಾಕೋದಿಲ್ಲ. ಸತ್ವಗುಣ ಕೆಳಕ್ಕೆ ಹಾಕೋದಿಲ್ಲ, ನೀವು ಹೊರಗೆ ಬರ್ಬೋದು. ಆದರೆ ರಜಸ್ಸು ಮತ್ತು ತಮಸ್ಸು ನಿಬದ್ನಾತಿ ಅಂತ ಕರೆದಿದ್ದಾರೆ. ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಉಲ್ಲೇಖಿಸ್ತಾನೆ ಇದೇ ವಿಚಾರ. ಹಾಗಾಗಿ ಸತ್ವಗುಣ ಕೂಡ ಒಳ್ಳೆಯದಲ್ಲ. ಹಿಂದೆ ಒಮ್ಮೆ ಜ್ಯೋತಿಷ್ಯ ಪಾಠವನ್ನು ಮಾಡ್ತಿದ್ದೆ. ಜ್ಯೋತಿಷ್ಯವನ್ನು ಪಾಠವನ್ನು ಮಾಡಿದಾಗ ಭಾಳ ಜನ ಕೇಳ್ತಾ ಇರೋರು, ಚೆನ್ನಾಗಿ ಹೇಳ್ತೀರಾ, ರಿಯಾಲಿಟಿಯನ್ನು ಹೇಳ್ತೀರಾ ಅಂತ ಹೇಳ್ತಾಯಿದ್ರು. ಒಬ್ಬರಿಗೆ ಏನಾಯಿತು, ಯಾರೋ ಒಬ್ಬ ವಿದ್ಯಾರ್ಥಿಗೆ, ಇಲ್ಲ ಗುರುಗಡೆ, ನಾನು ತುಂಬ ಚೆನ್ನಾಗಿ ಹೇಳ್ತೀರಾ, ನಿಮ್ಮ ಬೆಳಕು ಎಲ್ಲರಿಗೂ ಸೇರಬೇಕು, ಒಂದು ಸಣ್ಣ ಪ್ರೋಗ್ರಾಮ್ ಒಂದು ಇಟ್ಕೊಂಡಿದ್ದೆ, ನೀವು ಭಾಗವಹಿಸಬೇಕು ಅಂತ ಹೇಳಿದ್ರು. ಸೊ ನಾನೇನು ಅಂದ್ಕೊಂಡೆ, ಭಾಗವಹಿಸೋದು ಅಂತಂದರೆ ಸುಮ್ಮನೆ ಅವನೇನೋ ಪ್ರೋಗ್ರಾಮ್ ಮಾಡ್ತಾರೆ, ಹೋಗಿ ಕೇಳಿ ಬರೋದು ಅಂತ ನಾನು ಅಂದ್ಕೊಂಡೆ. ಹೋಗಿ ಕೂತೆ, ಇದ್ದಕ್ಕಿದ್ದಕ್ಕೆ ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳಿದ್ರು. ಇದೆಂಥ ಕರ್ಮಪ್ಪ ಅಂತ ಅಂದ್ಕೊಂಡೆ. ಸ್ಟೇಜ್ ಮೇಲೆ ಬಂದು ಎಲ್ಲ ಹೊಗಳೋ ಶುರು ಮಾಡಿದ್ರು. ಮೊದಲು ಇದೇನಪ್ಪ ಇದು ಹೊಗಳೋ ಪ್ರೋಗ್ರಾಮ್ ಆಯ್ತಲ್ಲ. ಆ ಹೊಗಳೋದ್ರಲ್ಲಿ ಏನಾಯಿತು, ತುಂಬ ದುಃಖ ಆಯಿತು. ಏಕೆಂತಂದರೆ ಆ ಹೊಗಳಿಕೆಯಲ್ಲಿ, ಯಾಕೆಂದರೆ ಒಬ್ಬ ಜ್ಞಾನಿಯನ್ನು ಕೆಳಗೆ ಹಾಕಬೇಕಾದ್ರೆ ಒಂದೇ ಒಂದು ಉಪಾಯ ಏನಂತಂದರೆ ಅವನಿಗೆ ಸನ್ಮಾನ ಮಾಡಿಬಿಡ್ಬೇಕು. ಅದಕ್ಕೆ ಹೇಳ್ತಾರೆ, ಅಮಾನಿತ್ವಂ ಅಡಂಬಿತ್ವಂ, ಮಾನ ಸಮ್ಮಾನಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಬರೀ ನಮ್ಮನ್ನು ಹೇಳ್ತಾ ಇದ್ದಂದ್ರು, ಆಹಾ ನನ್ನ ಇಷ್ಟು ಗ್ರೇಟ್ ನಾನು, ಸೊ ಇಂಥವರೆಲ್ಲ ಹೊಗಳ್ತಾರೆ, ಎಲ್ಲರೂ ಫೋನ್ ನಂಬರ್ ತೊಗೊಳ್ತಾರೆ, ಆಮೇಲೆ ಅವರು ಕಾಂಟ್ಯಾಕ್ಟ್ ನಮಗೆ ಯಾವಾಗ ಹೇಳ್ಕೊಡ್ತೀರಿ, ನಮ್ಮ ಜಾತಕ ಯಾವಾಗ ನೋಡ್ತೀರಿ, ಇದೇ ಕಥೆ ಆಗಿಬಿಡ್ತದೆ. ಇನ್ನು ಮುಂದೆ ಏನೋ ಕಲ್ತ್ಕೊಳ್ಳಿಕ್ಕೆ ಏನೂ ಇಲ್ಲವೇ ಇಲ್ಲ, ಅಲ್ಲಿಗೆ ಫುಲ್ ಸ್ಟಾಪ್ ಆಗಿಬಿಡ್ತದೆ. ಆದರೆ ಮತ್ತೆ ಹೊರಗೆ ಬರ್ಬೋದು. ಅವ್ರು ಹೇಳಿದಷ್ಟು ಕಾಲ, ಹೊಗಳಿದಷ್ಟು ಕಾಲ, ಏನು ಚೆನ್ನಾಗಿದಪ್ಪ, ನಾನು ಇಂತಿಂಥ ಗುಣಗಳು ನನ್ನಲ್ಲಿದೆಯಾ, ಸಾಕ್ಷಾತ್ ಭಗವಂತನೇ ನನ್ನ ಸೃಷ್ಟಿ ಮಾಡಿದ್ನ, ಎಲ್ಲರಿಗಿಂತಲೂ ಡಿಫ್ರೆಂಟಾಗಿ, ಇದೆಲ್ಲ ಅನ್ನಿಸ್ತದೆ ಆ ಸ್ಟೇಜ್ ಮೇಲೆ. ಹೊರಗೆ ಬಂದ ಮೇಲೆ ಆಮೇಲೆ ಗೊತ್ತಾಗ್ತದೆ, ಹೊರಗೆ ಬರ್ಲಿಕ್ಕೆ ತುಂಬ ಈಸಿ, ಇದು ನನ್ನ ಹಾದಿಯಲ್ಲ, ಇದಕ್ಕೆ ನಾನು ಎಲಿಜಿಬಲ್ ಅಲ್ಲ, ಆಮೇಲೆ ಅನಿಸ್ತದೆ. ಅಂದರೆ ಸತ್ವಗುಣದಿಂದ ಹೊರಗೆ ಬರೋದು ತುಂಬ ಸುಲಭ, ಅದನ್ನು ಮನೆ ಕೆಳಗೆ ಹಾಕೋದಿಲ್ಲ. ಆದರೆ ಆ ಸತ್ವಗುಣದಿಂದ ಕೆಳಗೆ ಬೀಳಲಿಕ್ಕೆ ಅವಕಾಶಗಳು ಭಾಳ ಉಂಟು. ಹೊಗಳ್ತಾರೆಲ್ಲ ಚೆನ್ನಾಗಿದೆ, ಎಲ್ಲರೂ ಬಂದು ಫೋನ್ ನಂಬರ್ಸ್ ತೊಗೊಂಡ್ರು, ನಾವು ನಿಮ್ಮನ್ನು ಕನ್ಸಲ್ಟ್ ಮಾಡ್ತೇವೆ, ನೀವು ನಮಗೆ ಜಾತಕ ಹೇಳಿ, ಹಣ ಕೊಟ್ಟರು. ಸೊ ಒಬ್ಬರೇ ಇಷ್ಟು ಹಣ ಕೊಟ್ಟರೆ ಎಲ್ಲರಿಗೂ ನಾನು ಹೇಳಿದ್ರೆ ಇನ್ನೆಷ್ಟು ಹಣ ಬರುತ್ತೆ, ರಜೋಗುಣಕ್ಕೆ ಹೋಗ್ತೇವೆ. ಆ ದುಡ್ಡಿಂದ ಏನು ಮಾಡೋಕ್ಕಾಗತ್ತೆ, ಸುಖ ದ್ರವ್ಯಗಳನ್ನೆಲ್ಲ ತಂದುಕೊಂಡು ಮನೆಗೆ ನಿದ್ದೆಯನ್ನು ಮಾಡ್ತೇವೆ, ಸುಖವನ್ನು ಸುಖದಿಂದ ಆಗುವಂಥ ಸುಖದಲ್ಲಿ ನಾವು ಮೈ ಮರೆತು ಬಿಡ್ತೇವೆ. ಅದೇ ನಿದ್ದೆ, ತಮಸ್ಸು. ಸೊ ಹಾಗಾಗಿ ಸತ್ವಗುಣದಿಂದ ತಪ್ಪಿಸಿಕೊಳ್ಳೋದು ಈಸಿ. ಆದರೆ ರಜಸ್ಸು ಮತ್ತು ತಮಸ್ಸನ್ನು ನಿಬದ್ನಾತಿ ಅಂತ ಕರೀತಾನೆ ಕೃಷ್ಣ. ಮುಂದಿನ ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾನೆ. ಮುಂದಿನ ಶ್ಲೋಕವನ್ನು ನಾವು ನೋಡೋಣ. ರಜಃ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತತ್ ನಿಬದ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ರಜಸ್ಸು ಅಂತಂದರೆ ರಾಗ. ಒಂದು ರಾಗ ಅಂದರೆ ಏನು, ಡಿಸೈರ್, ಒಂದು ವಸ್ತುವನ್ನು ತುಂಬ ಇಷ್ಟಪಡೋದು, ಬಯಕೆಗಳ ಸರಮಾಲೆ. ಹೀಗೆ ಎಲ್ಲ ಪಂಚೇಂದ್ರಿಯಗಳ ಬಯಕೆಗೆ ರಜೋಗುಣದ ಪ್ರಭಾವದಿಂದ ಬರುವಂಥದ್ದು. ಬೇಕು ಅಂತಂಬೋದು ರಜಸ್ಸಿನ ಗುಣ. ಇದನ್ನೇ ತೃಷ್ಣಾ ಮತ್ತು ಸಂಘಕ್ಕೆ ಕಾರಣ. ತೃಷ್ಣ ಅಂತಂದರೆ ಏನು, ನಾವು ಜ್ಯೋತಿಷ್ಯ ಪಾಠದಲ್ಲಿ ಕೂಡ ಕೇಳಿದ್ದೇವೆ. ತೃಷ್ಣ ಅಂತಂದರೆ ಅಬ್ಸೆಷನ್ ಅಂತೆ. ಅಂದರೆ ರಾಹುಗ್ರಹ ಪ್ರಭಾವದಲ್ಲಿ ಬೇಕೇ ಬೇಕು, ಅದಿಲ್ಲದ್ರೆ ನನ್ನ ಜೀವನ ಇಲ್ಲವೇ ಇಲ್ಲ, ನನ್ನ ಜೀವನದ ಗುರಿ ನಾನು ಅದನ್ನು ಸಾಧಿಸಬೇಕು, ನಾನು ಅದನ್ನು ಪಡೀಲೇಬೇಕು ನನ್ನ ಜೀವನದಲ್ಲಿ. ಇದನ್ನು ನಾವೇನಂತೇವೆ, ರಜೋಗುಣ ಅಂತ ಕರಿತೇವೆ.
ನಿರಂತರ ಒಂದು ವಸ್ತುವಿನ ಒಡನಾಟ. ಸಂಘ ಅಂತಂದ್ರೆ ಅದೇ. ಬೇಕು ಎನ್ನುವಂಥ ದಾಹವನ್ನು ತೃಷ್ಣ ಅಂತೇವೆ. ಸಂಘ ಅಂತಂದರೆ ಒಂದು ವಸ್ತುವಿನ ಜೊತೆ ನಿರಂತರವಾಗಿರಬೇಕು. ಒಂದು ಸೆಲ್ ಫೋನ್ ನನ್ನ ಹತ್ರ ಇರಬೇಕು, ಒಂದು ಗಾಡಿ ನನ್ನ ಹತ್ರ ಇರಬೇಕು, ನನ್ನ ಜೊತೆಗೇ ಇರಬೇಕು, ಅದು ಚೆನ್ನಾಗಿರಬೇಕು. ಸೊ ರಜೋಗುಣ ಬಯಕೆಯನ್ನು ಹುಟ್ಟಿಸುತ್ತೆ. ಆ ಬಯಕೆಯಿಂದ ಒಡನಾಟ, ಒಡನಾಟದಿಂದ ಅದಕ್ಕೆ ಅಂಟಿಕೊಳ್ಳುವಂತೆ ಮಾಡ್ತದೆ. ಹೀಗೆ ಹಂತ ಹಂತವಾಗಿ ರಜೋಗುಣ ನಮ್ಮನ್ನು ಬಿಡಿಸಿಕೊಳ್ಳಲಿಕ್ಕಾಗದಷ್ಟು ಬಂಧನಕ್ಕೆ ಒಳಪಡಿಸ್ತದೆ. ಇದನ್ನೇ ನಿಬಧ್ನಾತಿ ಅಂತ ಕರೀತಾರೆ. ಇದರ ಪ್ರಭಾವದಿಂದ ನಾವು ಜ್ಞಾನದ ಬಯಕೆ ಇಲ್ಲದಂಥ ಕರ್ಮಸಂಗ ಮಾಡಲಾರಂಭಿಸ್ತೇವೆ. ನಿಜವಾದಂಥ ನಾವು ಬಂದ ಪರ್ಪಸ್ ಎಂದೋ ಮರೆತು ಹೋಗ್ಬಿಡ್ತೇವೆ. ನಾವು ಯಾವುದನ್ನು ಮಾಡ್ತೇವೆ? ಇಂದ್ರಿಯಗಳು ಏನು ಬಯಸ್ತವೋ ಅದಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನ ಮಾಡ್ಕೊತಾ ಹೋಗ್ತೇವೆ. ಕೊನೆಗೆ ಪರ್ಪಸ್ ಆಫ್ ವಿಸಿಟೇ ಮರ್ತೋಗ್ತೇವೆ. ನಮಗೂ ಅಷ್ಟೇ ಅಲ್ವಾ? ನಮ್ಮ ತಂದೆ ಇದು ನಮ್ಮದು ಅಂತಲ್ಲ, ಸಮಾಜದ ಆಗುವಂಥ ಅನಾಹುತ. ಹುಟ್ಟಿದ ತಕ್ಷಣ ತಂದೆ ತಾಯಿ ಏನು ಮಾಡ್ತಾರೆ? ಯಾವುದು ಸಮಾಜದಲ್ಲಿ ಚೆನ್ನಾಗಿ ಒಳ್ಳೆ ಓದಿದೆ ರೋಲ್ ಮಾಡಲ್ ಯಾರಿದ್ದಾರೆ ಅವನನ್ನು ತಗೊಂಡು ಅವನ ಎಜುಕೇಷನ್ ಮಾಡಿಸ್ಬೇಕು, ಶಾಲೆಗೆ ಹಾಕಿಬಿಡ್ತಾರೆ. ನಮಗೆ ಇಷ್ಟ ಇಲ್ಲದ್ರೂ ಕೂಡ ಅದನ್ನೇ ಓದ್ತೇವೆ. ಆಮೇಲೆ ಓದಿದ ಮೇಲೆ ನೀನು ಇಂತಿಂಥ ಉದ್ಯೋಗ ಮಾಡಬೇಕು, ಸಂಪಾದನೆ ಮಾಡಬೇಕು, ಆ ಸಂಪಾದನೆಯಿಂದ ಮದುವೆ ಮಾಡಿಕೊಳ್ಬೇಕು, ಆಮೇಲೆ ಸುಖ ಪಡಬೇಕು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡಬೇಕು. ಇದೇ ಆಯಿತು. 60 ವರ್ಷ ಆದಮೇಲೆ ನಮಗೆ ಕ್ಲಾರಿಟಿ ಬರುತ್ತೆ, ಅಯ್ಯೋಯ್ಯೋ ಸಮಯ ಎಲ್ಲ ವೇಸ್ಟ್ ಮಾಡ್ಕೊಂಡಿವಲ್ಲ, ದುಡ್ಡಿಗಾಗಿ ಜೀವನ ಆಯ್ತಲ್ಲ. ಆವಾಗ ನಮಗೆ ಸಾತ್ವಿಕ ಹಾದಿಗೆ ಹೋಗಬೇಕು ಅಂತ ಬರುತ್ತೆ. ಆವಾಗ ಶಾಸ್ತ್ರ ಪ್ರವಚನ ಪಾಠ ಇತ್ಯಾದಿಗಳನ್ನೆಲ್ಲ ಕೇಳುವಂಥ ಇದು ಸಮಾಜದಲ್ಲಾಗುವಂಥ ದುರಂತ. ಸೊ ನಮ್ಮ ಹಿರಿಯರು, ಅವರ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸತ್ವಗುಣ ಪ್ರಚೋದನೆ ಅಲ್ಲದೆ ರಜೋಗುಣ ತಮೋಗುಣ ಪ್ರಚೋದನೆ ಜಾಸ್ತಿ ಆಗ್ತದೆ. ಉದಾಹರಣೆಗೆ ದುಡ್ಡಿಗಾಗಿ ಹೋರಾಟ ಮಾಡ್ತೇವೆ, ದುಡ್ಡಿಗಾಗಿ ಇದೀ ಬದುಕನ್ನು ನಾವು ಮೀಸಲಿಡ್ತೇವೆ. ದುಡ್ಡೇ ಪ್ರಪಂಚ ಅಂತ ಹೋರಾಡುವುದು. ದುಡ್ಡು ಅಂತಂದರೆ ಡೈರೆಕ್ಟ್ ದುಡ್ಡು ಅಂತ ಯಾರು ಅನ್ನಲ್ಲ. ದುಡ್ಡು ಅಂದರೆ ಮತ್ತೆ ಹೇಸಿಗೆ ಆಗ್ತದೆ, ಏನಪ್ಪ ಇವನು ಬರೀ ಲೋಭಿಯಾಗಿದ್ದಾನೆ, ಯಾವಾಗ ನೋಡೋದು ದುಡ್ಡೇ ಆಲೋಚನೆ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡ್ತೇವೆ? ಸುಂದರವಾಗಿ ಅದನ್ನು ನಾಮಕರಣ ಮಾಡ್ತೇವೆ, ಕೆರಿಯರ್ ಅಂದ್ಬಿಡ್ತೇವೆ. ಕರಿಯರ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕರಿಯರ್ ಯಾವುದಕ್ಕೋಸ್ಕರ? ದುಡ್ಡು ಸಂಪಾದನೆಗೋಸ್ಕರ, ಸೋಷಲ್ ಸರ್ವಿಸ್ಗೋಸ್ಕರ ಕರಿಯರ್ ಅಲ್ವಲ್ಲ. ಎಲ್ಲರಿಗಿಂತಲೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಎಲ್ಲರ ಥರ ಅಥವಾ ಎಲ್ಲರಿಗಿಂತಲೂ ಜಾಸ್ತಿಯಾಗಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಕರಿಯರ್ ಅಂತ ಹೆಸರು. ಸೊ ಆ ದುಡ್ಡೇ ಪ್ರಪಂಚ, ಕರಿಯರೇ ಪ್ರಪಂಚ ಹೋರಾಡೋದು. ಈ ಕರಿಯರಲ್ಲಿ ಮತ್ತೆ ಬೇರೆ ಏನೂ ಇರಲ್ಲ, ಆಧ್ಯಾತ್ಮಿಕತೆ ಬಗ್ಗೆ ಏನೂ ಇರಲ್ಲ. ಇದು ರಜಸ್ಸಿನ ಗಾಢವಾದಂಥ ಬಂಧನದ ಪ್ರಭಾವ. ಮತ್ತು ತಮಸ್ಸಿನ ಬಗ್ಗೆಯೂ ಕೃಷ್ಣ ಹೇಳ್ತಾನೆ. ತಮಃ ತು ಅಜ್ಞಾನಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಃ ತತ್ ನಿಬಧ್ನಾತಿ ಭಾರತ. ಬದ್ನಾತಿ ಅಂದರೆ ತಪ್ಪಿಸಿಕೊಳ್ಬೋದು, ನಿಬಧ್ನಾತಿ ಅಂದರೆ ತಪ್ಪಿಸಿಕೊಳ್ಳೋದು ತುಂಬ ಕಷ್ಟ. ಸೊ ಇದು ಏನು ಹೇಳುತ್ತೆ? ಏನೂ ಗೊತ್ತಿಲ್ಲದೆ ಇರೋದಕ್ಕೆ ತಮಸ್ಸು ಅಂತ ಹೆಸರು. ಯಾರಾದರೂ ಏನಪ್ಪ ಅದೆಲ್ಲ ನಂಗೆ ಗೊತ್ತಿಲ್ಲರಿ ಅಂತಂದರೆ ಹೌದಾ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಬೇರೆ, ಗೊತ್ತಿಲ್ಲ ಅಂತೇಳಿ ಪಲಾಯನ ಮಾಡೋದು ಬೇರೆ. ಎಸ್ಕೇಪಿಸಮ್ ಅಂತೀವಿ ನಾವು. ಈ ಗೊತ್ತಿಲ್ಲ ಅಂತಂಬೋದು ಅಥವಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೇ ಇರೋದನ್ನು ನಾವು ತಮಸ್ಸು ಅಂತೇವೆ. ಹೆಂಡ ಕುಡಿಯೋದು ಅದು ಕುಡಿಯೋದನ್ನು ತಮೋಗುಣ ಅಂತ ಅನ್ನಲ್ಲ. ತಿಳ್ಕೊಳ್ಳದೆ ಉದಾಸೀನವಾಗಿರೋದನ್ನು ತಮಸ್ಸು ಅಂತೇವೆ. ತಮೋಗುಣದಿಂದ ಏನಾಗ್ತದೆ? ಅಜ್ಞಾನ ಹುಟ್ಟುತ್ತದೆ. ಅಜ್ಞಾನ ಹುಟ್ಟೋದು ಬೇಕಾಗಿಲ್ಲ, ಜ್ಞಾನ ಎಲ್ಲಿಲ್ವೋ ಅಲ್ಲಿ ಅಜ್ಞಾನ ಆಗ್ತದೆ. ಕತ್ತಲನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ? ಬೆಳಕನ್ನು ತೆಗೆದುಬಿಟ್ರೆ ಕತ್ತಲಾಗ್ಬಿಡ್ತದೆ. ಅಲ್ಲಿ ನಾವು ಬೆಳಕನ್ನು ಸೃಷ್ಟಿ ಮಾಡ್ಬೋದು, ಕತ್ತಲನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಅಜ್ಞಾನ ಹುಟ್ಟಿಸ್ಬೇಕಾಗಿಲ್ಲ, ಅಜ್ಞಾನವನ್ನು ಪಡಿಬೇಕಾಗಿಲ್ಲ. ಜ್ಞಾನವನ್ನು ಪಡಿದೇ ಇದ್ರೆ ಆಟೋಮೆಟಿಕ್ ಅದು ಅಜ್ಞಾನ ಆಗ್ತದೆ. ಸೊ ಅದು ಎಷ್ಟು ಬಲಿಷ್ಠ ಅಂತಂದರೆ, ನನ್ನಲ್ಲಿ ಜ್ಞಾನ ಇಲ್ಲ, ನಾನು ಅಜ್ಞಾನಿ ಎನ್ನುವಂಥ ಜ್ಞಾನವೂ ಬರದಂತೆ ಮಾಡ್ತದೆ. ಸೊ ನಂಗೆ ಗೊತ್ತಿಲ್ಲ ಅಂತ ಅಂಬೋದು ಕೂಡ ಗೊತ್ತಿರೋದಿಲ್ಲ. ಇದು ಅತ್ಯಂತ ಭಯಾನಕ. ಇಂಗ್ಲೀಷಲ್ಲಿ ಕೂಡ ಯಾವುದೋ ಒಂದು ಹೇಳ್ತಾರೆ, ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್ ಇಸ್ ಎ ಫೂಲ್ ಅಂತಾರೆ. ನನಗೆ ಏನೂ ಗೊತ್ತಿಲ್ಲ ಎನ್ನುವಂಥ ವಿಷಯ ಕೂಡ ನನಗೆ ಗೊತ್ತಿಲ್ಲದೆ ಇರೋದನ್ನು ತಮೋಗುಣ ಅಂತ ಅಂದ್ಕೋತೀವಿ. ನನಗೆ ನಿಜವಾಗಿ ಗೊತ್ತಿಲ್ಲ ಅಂಬೋದು ವಿಷಯವೇ ಗೊತ್ತಿಲ್ಲ, ನನಗೆಲ್ಲ ಗೊತ್ತು ಅಂತ ಅಂದ್ಕೊಂಬಿಟ್ಟು ನಂಗೆ ಬೇಕಾಗಿಲ್ಲ, ಎಲ್ಲ ನನಗೆ ಗೊತ್ತಿದೆ. ಇದು ತಮೋಗುಣ. ಇದು ಸಮಸ್ತರನ್ನ ಭಯ ಹುಟ್ಟಿಸುವಂಥ ಗುಣ, ಭಯದಲ್ಲಿ ಕಟ್ಟಿ ಹಾಕ್ತಿದೆ. ತಮಸ್ಸು
ನಾವು ಬಿಡಿಸಿಕೊಳ್ಳಲಾಗದಂಥ 3 ಕಟ್ಟಿನಿಂದ ನಮ್ಮನ್ನು ಬಂಧಿಸುತ್ತದೆ. ಅವುಗಳಂದರೆ ನಿದ್ದೆ. ನಿದ್ದೆ ಅಂತಂಬೋದು ಪಾಪ ಬೆಳಗಿನ ಜಾವ ಕೆಲವಿನ ಮಕ್ಕಳು ಏನೇ ಮಾಡಲಿ ನಿದ್ದೆ ಹೇಳಲಿಕ್ಕಂತೂ ತುಂಬ ಕಷ್ಟಪಡ್ತಾರೆ. ಅದು ತಮೋಗುಣದ ಆಗುವಂಥ ಪ್ರಭಾವ, ಬೇಗ ಸ್ಪಂದನೆ ಇಲ್ಲದಂಥ ಪ್ರಭಾವ. ಎರಡನೇದು ಆಲಸ್ಯ, ಪೋಸ್ಟ್ಪೋನಿಂಗ್ ನೇಚರ್. ಮತ್ತೆ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಲೇಜಿನೆಸ್ ಅಂತೀವಿ. ನಿದ್ದೆ, ಆಲಸ್ಯ ಇದೆರಡೂ ಕೂಡ. ಮತ್ತು ಪ್ರಮಾದ. ಪ್ರಮಾದ ಯಾವಾಗುತ್ತೆ? ಲಾಸ್ಟ್ ಮೂಮೆಂಟ್ವರೆಗೂ ಎಚ್ಚರ ಇಲ್ಲದೆ ಬದುಕುವುದು. ಕೊನೆಗೆ ಪ್ರಮಾದ ಬಂದುಬಿಟ್ಟ ಮೇಲೆ ಇನ್ನೇನು ಮಾಡಲಿಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಕರ್ಮ ಇಷ್ಟೇ, ನಾನು ಬದುಕಿದ್ದಿಷ್ಟೇ, ಭಗವಂತನ ಎಲ್ಲ ಹಿಂಗೆ ಮಾಡಿದ ಅಂತ ಅಂಬೋದು ಕೂತ್ಕೊಳ್ಳೋದು. ಸಮಸ್ಯೆ ಬರುತ್ತೆ ಅಂತ ಹುಟ್ಟಿದವನು ಪ್ರತಿಯೊಬ್ಬರು ಸಾಯ್ತಾನೆ, ಹುಟ್ಟಿದವನು ಪ್ರತಿಯೊಬ್ಬರು ಕಷ್ಟಪಟ್ಟೇ ಪಡ್ತಾನೆ. ಆದರೆ ಕಷ್ಟದಿಂದ ತಪ್ಪಿಸಿಕೊಳ್ಳೋದು ನಾವು ನೋಡಬೇಕೇ ಆಗಲಿ. ಆ ಕಷ್ಟ ಬರುತ್ತೆ, ನೋಡೋಣ, ಅದು ಬಂದಾಗ ನೋಡ್ಕೊಳ್ಳೋಣ ಅಂತ ಅನ್ನೋದು. ಬಂದ ಮೇಲೆ ನನ್ನ ಜೀವನ ಇಷ್ಟೇ, ನನ್ನ ಕರ್ಮ ಇಷ್ಟೇ ಅಂತ ಅಂದ್ಕೊಳ್ಳೋದು. ಇದು ತಮೋಗುಣದ ಸ್ಪರ್ಶೆ. ಇದನ್ನೇ ಪ್ರಮಾದ ಅಂತ ಕರಿತೀವಿ. ಸೊ ಎಚ್ಚರದಲ್ಲೂ ಕೂಡ ಎಚ್ಚರವಿಲ್ಲದೆ ಬದುಕುವುದು ಪ್ರಮಾದ. ತಪ್ಪು ಮಾಡೋದು ತಪ್ಪಲ್ಲ, ಆದರೆ ತಪ್ಪು ಮಾಡಿ ಕೂಡ ದಿದ್ದಿಕೊಳ್ಳದೇ ಇರೋದು ಪ್ರಮಾದ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವಂಥ ತಮೋಗುಣ. ಸೊ ಇಲ್ಲಿ ಶಾಸ್ತ್ರ ಯಾವಾಗೂ ಕೂಡ ರಜೋಗುಣ ತಮೋಗುಣದ ಬಗ್ಗೆ ಹೇಳೋದಿಲ್ಲ. ಒಂದೇ ಕ್ರಿಯೆಯಿಂದ ನಾವು ಯಾವಾಗೂ ಕೂಡ ಕ್ಲಾರಿಟಿ ತಗೋಬೇಕು. ಕ್ರಿಯೆಯಿಂದ ಯಾವಾಗೂ ಕೂಡ ಇದು ಸಾತ್ವಿಕ ಕಾರ್ಯ, ಇದು ರಾಜಸ ಕಾರ್ಯ, ಇದು ತಾಮಸ ಕಾರ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಒಳ್ಳೆ ಕೆಲಸ ಕೂಡ, ನಾವೊಂದು ಸಮಾಜದಲ್ಲಿ ರೂಢಿಯಾಗಿರುವಂಥ ಒಳ್ಳೆ ಕೆಲಸ ಕೂಡ ಸಾತ್ವಿಕ, ರಾಜಸ, ತಾಮಸ ಆಗಬಹುದು. ದೇವರನ್ನು ಪ್ರಾರ್ಥನೆ ಮಾಡೋದು ಇಟ್ಕೊಳ್ಳೋಣ, ಎಲ್ಲರಿಗೂ ಗೊತ್ತು, ದೇವರನ್ನು ಪ್ರಾರ್ಥನೆ ಮಾಡೋದು ಸಾತ್ವಿಕ ಕಾರ್ಯ. ಕದಿಯುವುದು, ಕಳ್ಳತನ ಮಾಡೋದು ತಾಮಸಿಕ ಕಾರ್ಯ. ಇದೆಲ್ಲರಿಗೂ ಲೋಕರೂಢಿಯಾಗಿರುವಂಥ ವಿಷಯ. ಆದರೆ ಶಾಸ್ತ್ರದ ಪ್ರಕಾರ ಹೀಗೆ ನಡೆಯಲ್ಲ. ಶಾಸ್ತ್ರದ ಪ್ರಕಾರ ಏನಂತಂದರೆ, ಭಗವಂತನನ್ನು ಸ್ತೋತ್ರ ಮಾಡೋದು, ಪ್ರಾರ್ಥನೆ ಮಾಡೋದು, ಜಪ ಮಾಡೋದು, ಧ್ಯಾನ ಮಾಡೋದು ಎಲ್ಲವೂ ಸಾತ್ವಿಕ ಕಾರ್ಯ ಅಲ್ಲ. ಯಾಕೆಂದರೆ ಅವನು ಮನಸ್ಸಿನಲ್ಲಿ ಇಂಟೆನ್ಷನ್ ಏನು ಅಂತ ನೋಡ್ತೇವೆ. ನಾವು ಮೊನ್ನೆ ಕೊಂಡು ನೋಡಿದ್ವಿ, ದಾನ ಮಾಡೋದು ಸುಖಲ್ಲ, ದಾನ ಮಾಡೋಕ್ಕಿಂತ ಇಂಟೆನ್ಷನ್ ಪ್ರಧಾನ. ಅದರಿಂದ ಸಾತ್ವಿಕ, ರಾಜಸ, ತಾಮಸ ಆಗತ್ತೆ ಅಂತ ಹೇಳಿದ್ವಿ. ಅದೇ ರೂಲ್ ಇದೆ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡೋದು, ನನ್ನನ್ನು ಎಲಿವೇಟ್ ಮಾಡು, ಜ್ಞಾನವನ್ನು ಕೊಡು, ಜ್ಞಾನವನ್ನು ಕೊಟ್ಟು ಒಂದು ಕ್ರಿಯೆಯನ್ನು ಮತ್ತಷ್ಟು ಸುಲಭವಾಗಿ ಯಾರಿಗೂ ತೊಂದರೆ ಕೊಳ್ಳಂತ ಮಾಡುವಂಥ ಜ್ಞಾನ ಕೊಡು ಅಂತ ಬೇಡಿಕೊಂಡ್ರೆ ಅದು ಸಾತ್ವಿಕ ಆಗ್ತದೆ, ಸಾತ್ವಿಕ ಪೂಜೆ ಆಗ್ತದೆ. ನಾನು ಪೂಜೆ ಮಾಡೋದೇ ಭಗವಂತನನ್ನು ನನಗೆ ಒಳ್ಳೆಯ ಉದ್ಯೋಗ ಕೊಡು, ಒಳ್ಳೆ ಹೆಂಡತಿ ಕೊಡು, ಒಳ್ಳೆ ಮನೆ ಕೊಡು. ಇದೇನಾಗ್ತದೆ? ಇದು ಕಾರ್ಯ ಏನೋ ಸಾತ್ವಿಕವೇ, ಬಟ್ ಇಂಟೆನ್ಷನ್ ಏನಾಯಿತು? ಅದು ನನಗೆ ಬೇಕು ಅನ್ನೋ ಹುಟ್ಟಿಸ್ತದೆ. ಆಮೇಲೆ ಬೇಕು ಎಂಬುದೊಂದು ಒಂದೇ ಅಲ್ಲ, ಆ ವಸ್ತು ಸಿಕ್ಕಿದಾಗ ನಾವು ಭಗವಂತನನ್ನು ಮರೆತುಬಿಟ್ಟು ಆ ವಸ್ತುವಿನ ಹಿಂದೆಯೇ ಸುತ್ತಾಡ್ತೇವೆ. ಸಂಘ, ತೃಷ್ಣೆ, ಸಂಘ, ಈ ಎರಡೂ ಬೆಳಿಕೊಡ್ತದೆ. ಇದನ್ನೇನಂತೀವಿ? ಆ ಕಾರ್ಯವನ್ನು ರಾಜಸ ಕಾರ್ಯ ಅಂತೀವಿ. ಮಾಡೋದು ದೇವರ ಪೂಜೆಯೇ. ಈ 3 ಜನ ಕೂತು ಮಾಡೋದು ಒಂದೇ ಥರನೇ ಮಾಡ್ತಾರೆ. ಒಬ್ಬಂದು ಸಾತ್ವಿಕ ಆಗ್ತದೆ, ಒಬ್ಬಂದು ರಾಜಸಿಕ ಆಗುತ್ತೆ, ಒಬ್ಬಂದು ತಾಮಸಿಕ ಆಗ್ತದೆ. ಇನ್ನೊಬ್ಬರು ಪೂಜೆ ಮಾಡ್ತಾನೆ ದೇವರನ್ನು ಅನೇಕ, ನಾನು ಗೆಲ್ಲಬೇಕು, ಪಕ್ಕದವನು ಸಾಯಬೇಕು, ಅವನು ಸೋಲಬೇಕು, ಸಮಾಜಕ್ಕೆ ನನಗೊಬ್ಬನಿಗೆ ಒಳ್ಳೆಯದಾಗಲಿ, ಉಳಿದವ್ರಿಗೆ ಯಾರಿಗೂ ಬೇಡ ಅಂತ ಯಾವ ಮನೋಭಾವ ಇರ್ತದೋ ಅದು ತಾಮಸ. ನನಗೆ ಒಳ್ಳೆಯದಾಗಲಿ, ನನಗೆ ಮಾತ್ರ ಬೇಕು, ಉಳಿದವ್ರ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ ಅಂತಂದರೆ ರಾಜಸ ಆಗ್ತದೆ. ನಾನು ಒಳ್ಳೆಯದಾಗೋದೊಂದೇ ಅಲ್ಲ, ಪಕ್ಕದ ಮನವನು ಹಾಳಾಗಬೇಕು ಅಂತ ನೀವು ಪ್ರಾರ್ಥನೆಯನ್ನು ಮಾಡಿದರೆ, ನಾವೆಲ್ಲ ಮಾಡ್ತೀವಲ್ಲ, ಏನೇ ಜ್ಯೋತಿಷ್ಯದಲ್ಲಿ ಕಷ್ಟ ಬಂದರೂ ಯಾವ ಹೋಮ ಮಾಡಿಸ್ಬೇಕ್ರಿ, ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ಕೋರ್ಟಲ್ಲಿ ಕೇಸ್ ಉಂಟು, ಅದು ಗೆಲ್ಲಬೇಕಾದ್ರೆ ನಾನು ಏನು ಮಾಡಬೇಕು, ಯಾವ ಹೋಮ ಮಾಡಬೇಕು ಕೇಳ್ತಾ ಇರ್ತಾರೆ. ಸೊ ಏನಾಗುತ್ತೆ, ಎಷ್ಟೋ ಸಮಯದಲ್ಲಿ ನಾವು ಹೇಳೋದಲ್ಲ ರಾಜಸಿಕ, ತಾಮಸಿಕ ಹೋಮಗಳೇ. ರಾಜಸಿಕ, ನನಗೇನೋ ಒಂದು ಬೇಕು, ಅದು ಪಡಿಬೇಕಾದ್ರೆ ಭಗವಂತನ ರಿಕ್ವೆಸ್ಟ್, ಸೊ ದೊಡ್ಡ ಹೋಮ ಮಾಡುವ, ಸತ್ಯನಾರಾಯಣ ವ್ರತ ಮಾಡುವ, ರಾಜಸಿಕ ಪೂಜೆ ಆಯಿತು. ಯಾಕೆಂತಂದರೆ ನನ್ನ ಜ್ಞಾನ ಎಲಿವೇಟ್ ಆಗಲಿ, ನಾನು ನಿರಂತರ ಸಂತೋಷದಿಂದ ಇರಬೇಕು, ನಿಜವಾದಂಥ ಸಂತೋಷ ಎಲ್ಲಿದೆ ಅದನ್ನು ನನಗೆ ಕೊಡು ಕೃಷ್ಣನೇ, ಭಗವಂತನೇ, ನಾನು ಸತ್ಯದ ದಾರಿಯಲ್ಲಿ ಸಾಗಬೇಕು ಅಂತ ಮಾಡಿದರೆ ಅದು ನಿಮಗೇನಾಗುತ್ತೆ? ಸಾತ್ವಿಕ ಪೂಜೆ ಆಗ್ತದೆ. ಅಂದರೆ ಮಾಡುವಂಥ ಕೆಲಸದಲ್ಲೋ, ಕಾಣಿಸುವಂಥ ಒಂದು ಕೆಲಸದಲ್ಲೋ, ಬಟ್ಟೆಯಲ್ಲೋ, ಅವತಾರದಲ್ಲೋ ನಮಗೆ ಸಾತ್ವಿಕ, ರಾಜಸ, ತಾಮಸ ಅಂತ ಬೈಫರ್ಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬನ ಕಳ್ಳ ಇರ್ತಾನೆ, ಕಳ್ಳ ಅಂತಂದರೆ ಅವನು ತಾಮಸ, ರಾಜಸ ಕೆಳಗೆ ಬರ್ತಾರೆ ಗ್ಯಾರಂಟಿ.
ಆದರೆ ಅದರಲ್ಲೂ ಕೂಡ ಸಾತ್ವಿಕ ಜೀವಿ ಮಾಡ್ಬೋದು. ಒಬ್ಬನ ಪಾಪ ತುಂಬ ಕಷ್ಟಪಡ್ತಾ ಯಾವನೋ ಒಬ್ಬನು ಮನೆ ಪತ್ರಗಳಿರ್ತದೆ, ಆಸ್ತಿ ಪತ್ರಗಳು. ಒಬ್ಬನು ದೊಡ್ಡವನು ಏನು ಮಾಡ್ತಾನೆ, ಇದು ನಂದು ಅಂತ ಹೇಳಿ ಕಸ್ಕೊಂಡು ಏನೋ ಒಂದು ಮಾಡಿ ತೊಗೊಂಡು ಹೋಗ್ಬಿಡ್ತಾನೆ. ಅಥವಾ ಅವನಿಗೆ ಗೊತ್ತಿಲ್ಲದೆ ಅವನ ಹತ್ರ ಸಹಿ ಮಾಡಿಸ್ಕೊಂಡು ಹೋಗ್ಬಿಡ್ತಾನೆ. ಪಾಪ ಇವನಿಗೇನು ಗೊತ್ತಿರಲ್ಲ, ತುಂಬ ದುಃಖ ಪಡ್ತಾ ಇರ್ತಾನೆ ಪಾಪ. ಆದರೆ ಒಬ್ಬನು ಬರ್ತಾನೆ, ನೀ ಯಾಕೆ ಚಿಂತೆ ಮಾಡ್ತಿ, ಆ ಡಾಕ್ಯುಮೆಂಟ್ಸ್ ಅವ್ನು ಬರ್ಕೊಂಡಿದ್ದಂತಾನೆ, ನಾ ಹೋಗಿ ಕಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಕಳ್ತನ ಮಾಡಿಕೊಂಡು ಅವ್ರ ಮನೆಯಿಂದ ಆ ಡಾಕ್ಯುಮೆಂಟ್ ತೊಗೊಂಡು ಬಂದು ಹರಿದು ಬಿಡ್ತಾನೆ. ಬಟ್ ಇಂಟೆನ್ಷನ್ ಏನು? ಒಬ್ಬ ಒಳ್ಳೆ ವ್ಯಕ್ತಿಗೆ ಅನ್ಯಾಯವಾಗಿದೆ. ಆ ಅನ್ಯಾಯವಾಗಿ ಅವನ ಹತ್ರ ಬರೆಸಿಕೊಂಡಂಥ ಪತ್ರಗಳನ್ನು ಇವನು ಕದ್ದುಕೊಂಡು ಬಂದ, ಮಾಡಿದಂಥ ಕೆಲಸ ತಪ್ಪು. ಆದರೆ ಇಂಟೆನ್ಷನ್ ಏನಾಯಿತು? ಒಳ್ಳೆಯದು. ಒಬ್ಬನ ಒಳ್ಳೆಯದಕ್ಕೋಸ್ಕರ ಮಾಡಿದ. ಇದನ್ನು ನಾವೇನಂತೀವಿ? ಸಾತ್ವಿಕ ಕ್ರಿಯೆ ಅಂತೇವೆ. ಎಲ್ಲದರಲ್ಲೂ ಇಷ್ಟೇ, ನೀವು ಮಾಡೋ ಕೆಲಸದ ಮೇಲೆ ಸಾತ್ವಿಕ ಕಾರ್ಯವೋ ರಾಜಸ ಕಾರ್ಯವೋ ತಾಮಸ ಕಾರ್ಯವೋ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಟೆನ್ಷನ್ ಮೇಲೆ ಡಿಸೈಡ್ ಮಾಡ್ತೇವೆ. ಮಹಾಭಾರತ ತಗೊಳ್ಳಿ ಎಕ್ಸಾಂಪಲ್. ಯುದ್ಧ ಆಯಿತು, ಧರ್ಮರಾಜ ರಾಜ ಆದ. ಕೆಳಗೆ ತಮ್ಮಂದರು ಅಣ್ಣಗೆ ಸಪೋರ್ಟಾಗಿ ನಿಂತರು. ಧರ್ಮರಾಜ ಏನು ಮಾಡ್ತಾನೆ, ತುಂಬ ಸಾತ್ವಿಕ. ಆದರೆ ಯಾಕೆಂದರೆ ಯಾರನ್ನ ತೊಂದರೆ ಕೊಡಲ್ಲ, ನಿಷ್ಠೂರವಾಗಿ ಮಾತಾಡಲ್ಲ, ತುಂಬ ಗೌರವದಿಂದ ಮಾತಾಡ್ತಾನೆ, ಸಾತ್ವಿಕ. ಭೀಮಸೇನ ಇದ್ದಿದ್ದಂಗೆ ಹೇಳ್ಬಿಡ್ತಾನೆ, ಯಾಕ್ರಿ ಹಿಂಗೆ ಹಾರಾಡ್ತೀರಿ, ನೀವು ಮಾಡ್ತಾ ಇರೋ ತಪ್ಪು, ಅದು ಚಿಕ್ಕಿಲ್ಲ ದೊಡ್ಡಿಲ್ಲ, ಎಲ್ಲರಿಗೂ ಹೇಳ್ಬಿಡ್ತಾನೆ. ಆದರೆ ಧರ್ಮರಾಜ ಚಿಕ್ಕು ದೊಡ್ಡ ಒಂದು ಗೌರವ ಕೊಟ್ಟು ಹೀಗೆ ಮಾಡಬಾರ್ದಪ್ಪ, ತಪ್ಪು ಅಂತ ತುಂಬ ಪೊಲೈಟಾಗಿ ಹೇಳ್ತಾನೆ. ಬಟ್ ಇಬ್ಬರೂ ಸಾತ್ವಿಕರೇ. ಬಟ್ ಕಾಣಿಸೋದು ನಮ್ಗೆ ಏನಂತಂದರೆ, ಧರ್ಮರಾಜ ಸಾತ್ವಿಕ ಅಂತ ಕಾಣಿಸುತ್ತೆ, ಭೀಮಸೇನ ರಾಜಸ ಅಂತ ಕಾಣುತ್ತೆ. ಆದರೆ ಇಂಟೆನ್ಷನ್ ನೋಡಿದ್ರೆ ಇಬ್ಬರೂ ಸಾತ್ವಿಕರೇ. ಯಾಕಂದರೆ ಭೀಮಸೇನ ಅವರ ದೊಡ್ಡಪ್ಪ ಧೃತರಾಷ್ಟ್ರನ್ನ ಒಂದು ಮಾತಂತಾನೆ, ಇನ್ನೂ ಎಷ್ಟು ದಿನ ಅಂತ ಬದುಕ್ತಾನೆ, ಇನ್ನೂ ಊಟ ಮಾಡ್ತಾನಪ್ಪ. ಯಾಕಂದರೆ ಪಾಪ ಇದು ಒಂದು ದೊಡ್ಡಪ್ಪ ಪಾಪ ಧೃತರಾಷ್ಟ್ರ ಕೇಳ್ತಾನೆ, ಇವತ್ತೇನಪ್ಪ ಅಡಿಗೆ ಅಂತ ಕೇಳ್ತಾನೆ. ಎಲ್ಲ ಮಕ್ಕಳೆಲ್ಲ ಸತ್ತು ಹೋಗಿರ್ತಾರೆ. ಅವಾಗ ಇವನಿಗೆ ಸಿಟ್ಟು ಬರ್ತದೆ, ಇನ್ನೂ ವೈರಾಗ್ಯ ಬಂದಿಲ್ಲವ ಈ ಮುದುಕಗೆ, ಇವತ್ತು ಏನು ಅಡಿಗೆ ಅಂತ ಕೇಳ್ತಾನಲ್ಲ, ಇಂಥವ್ರು ಭೂಮಿಗೆ ಇರೋದೇ ವೇಸ್ಟ್ ಅಂತೇಳಿ ಬೈದು ಬಿಡ್ತಾನಪ್ಪ. ಆವಾಗ ಆತ ವಿದುರನ್ನ ಕೇಳ್ತಾನೆ, ನೋಡಪ್ಪ ತನ್ನ ತಮ್ಮನ ಮಗ ನಾನು ಹೀಗಿತ್ತು ಬೈದು ಬಿಟ್ಟ, ನನಗೆ ಗೌರವ ಕೊಡೋದು ಬೇಡವಾ? ಇಲ್ಲ, ಅವ್ನು ಮಾಡಿದ್ದು ತಪ್ಪೇ, ಆದರೆ ನಿನ್ನ ಜೊತೆ ಮಾತಾಡಿದ್ದು ಕರೆಕ್ಟ್ ಇದೆ. ನಿನಗೆ ಇನ್ನೂ ಇಷ್ಟ ಆದರೂ ಕೂಡ ನಿಂಗೆ ಇನ್ನೂ ವೈರಾಗ್ಯ ಬಂದಿಲ್ವಲ್ಲ, ಇನ್ನೂ ಏನೋ ಬೇಕು ಅಂತ ಒದ್ದಾಡ್ತಾ ಇದ್ದಿ, ಮಕ್ಕಳನ್ನು ಕಳ್ಕೊಂಡು ರಾಜ್ಯನ ಕಳ್ಕೊಂಡು ಇನ್ನೂ ಯಾವುದಕ್ಕಾಗಿ ಇನ್ನೂ ಮಾಡ್ತಿದ್ದಿ, ವೈರಾಗ್ಯ ನಿಂಗೆ ಯಾವ ಬರುತ್ತೆ? ಹೀಗೆ ಅನ್ಲಾಗಿದ್ರೆ ಇನ್ನೊಂದು 10 ವರ್ಷ ಆದರೂ ನೀನು ಹಿಂಗೆ ಇರ್ತೀನಿ, ನಿನ್ನ ಸಾರ್ಥಕ ಯಾವ ಮಾಡಿಕೊಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ ದಾರಿ ತಪ್ಪಿದವಾಗ ನಿಷ್ಠೂರವಾಗಿ ಮಾತಾಡೋದು ಕೂಡ ಸಾತ್ವಿಕ ಸ್ವಭಾವ ಅಂತಲೇ ಹೇಳ್ತೇವೆ. ಹಾಗಾಗಿ ಮಾಡುವಂಥ ಕೆಲಸ ಕರ್ಮದಿಂದ ನೀವು ಸಾತ್ವಿಕ ರಾಜಸ ತಾಮಸ ಹೇಳಲಿಕ್ಕೆ ಬರುವುದಿಲ್ಲ. ಇಂಟೆನ್ಷನ್ ಏನಿದೆ, ಅವನು ಆ ಕ್ರಿಯೆಯನ್ನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ ಅಂಬೋದ್ರ ಮೇಲೆ ಸಾತ್ವಿಕ ರಾಜಸ ತಾಮಸ ಅಂತ ಬರುತ್ತೆ. ಮತ್ತು ಇದರ ಬಗ್ಗೆ ಕೃಷ್ಣ ಇನ್ನೂ ವಿಸ್ತಾರವಾಗಿ ಹೇಳ್ತಾನೆ. ಅದರ ಸಾತ್ವಿಕ ಅವರಿಂದ ಆಗುವಂಥ ಪ್ರಯೋಜನ ಏನು, ರಾಜಸದಿಂದ ಆಗುವಂಥ ಪ್ರಯೋಜನ ಏನು. ಸೊ ನಮ್ಮ ಜೀವನದಲ್ಲಿ ನಾವು ಸಾತ್ವಿಕ ಕಾರ್ಯಗಳನ್ನೇ ಮಾಡಲಿಕ್ಕೆ ನಮಗೆಷ್ಟು ಅವಕಾಶ ಇದೆ ಅಂತಂಬುದನ್ನೆಲ್ಲ ಕೂಡ ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಹಂತ ಹಂತವಾಗಿ ಸಮಯಾತೀತವಾಗಿದೆ. ಮುಂದಿನ ಪಾಠದಲ್ಲಿ ಅದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿ, ತುಂಬ ಸುಂದರವಾದಂಥ ನಮ್ಮ ಜೀವನವನ್ನು ಬದಲಾಯಿಸುವಂಥ ಆಲೋಚನೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡುವಂಗೆ ಮಾಡುವಂಥ ಅಧ್ಯಾಯ ಇದು. ಸೊ ಇದರ ಬಗ್ಗೆ ಮತ್ತಷ್ಟು ವಿಚಾರವನ್ನು ನಾವು ಮುಂದಿನ ವಾರ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.